ಒಂದು ವೈಲಕ್ಷಣ್ಯವನ್ನು ನಿನ್ನೆ ದಿವಸ ನಾನು ಹೇಳಿದೆ. ಬಾಕಿ ಎಲ್ಲರಿಗೂ ಯಾವುದನ್ನು ತಿಳಿಸಬೇಕೋ ಆ ವಸ್ತುವಿನ ವಿಶೇಷಗಳನ್ನ ಇಂಥದ್ದು ಇಂಥದ್ದು ಅಂತ ಅದನ್ನು ವ್ಯಾಪಿಸಿಕೊಂಡು ತಿಳಿಸುತ್ತದೆ. ಆದರೆ ಇಲ್ಲಿ ಹಾಗಿಲ್ಲ. ಕೇವಲ ಯಾವ ಭೇದವೂ ಇಲ್ಲದೆ, ಯಾವ ಪ್ರಪಂಚವೂ ಇಲ್ಲದೆ ಇರತಕ್ಕ ವಸ್ತುವಾದ್ದರಿಂದ ಅದನ್ನು ಅತಧರ್ಮ ನಿವೃತ್ತಿ, ಅದರ ಧರ್ಮ ಇಂಥದ್ದಲ್ಲ ಅಂತ ಹೇಳೋದಿದ್ರೆ ಹೇಳಿಕೊಡುತ್ತೆ ಅಂತ. ಮುಖ್ಯವಾಗಿ ನಾನು ನಿನ್ನೆ ಹೇಳುವಾಗ ವೇದ್ಯ ವೇದಿಸಲು ವೇದನ, ತಿಳಿಯುವವನು, ತಿಳಿಸುವ ಸಾಧನ, ತಿಳಿಯಲ್ಪಡತಕ್ಕ ವಸ್ತು ಎಂಬ ಭೇದವು ಮೂರು ಆತ್ಮದಲ್ಲಿ ಕಲ್ಪಿತವಾಗಿರೋದ್ರಿಂದ ಅದು ಕಲ್ಪಿತವಾಗಿದೆ ಅಂತ ತಿಳಿಸುತ್ತೆ. ಇದೇ ಮುಂತಾದ ಭೇದಗಳನ್ನೆಲ್ಲ ಇವುಗಳು ಅದರಲ್ಲಿ ಇಲ್ಲ ಅಂತ ತೋರಿಸುತ್ತೆ. ಬಾಯಲ್ಲಿ ಅದಲ್ಲ ಅದಲ್ಲ ಅಂತ ಹೇಳಿರಾಗೋದಿಲ್ಲ. ಹಾಗೆ ನಮಗೆ ಅನುಭವ ಬರಬೇಕು, ಅನುಭವ ಬರುವ ಹಾಗೆ ಹೇಳುತ್ತೆ. ಇದೇ ವೇದಾಂತ ಪ್ರಮಾಣದಲ್ಲಿರುವ ಅಸಾಧಾರಣ ವೈಲಕ್ಷಣ್ಯ. ಇತರ ಪ್ರಮಾಣಗಳು ಪ್ರಮೇಯವನ್ನು ವ್ಯಾಪಿಸಿಕೊಂಡು ಯಾವುದನ್ನು ತಿಳಿಸಬೇಕು ಪ್ರಮಾಣ ಅದನ್ನು ವ್ಯಾಪಿಸಿಕೊಂಡು ಅದನ್ನು ತಿಳಿಸುತ್ತೆ. ಇದು ಹಾಗಾಗೋದಿಲ್ಲ, ಇದು ವ್ಯಾಪಿಸ್ಕೊಳ್ಳೋಕ್ಕಾಗೋದಿಲ್ಲ. ವೇದಾಂತ ವಾಕ್ಯಕ್ಕೆ ವಿಷಯ ಅಲ್ಲ ಆತ್ಮ. ಆದ್ದರಿಂದ ಅದನ್ನು ತಿಳಿಸೋದಕ್ಕೆ ಇಂಥದ್ದಲ್ಲ ಅಂತಲೇ ತಿಳಿಸ್ಬೇಕು ಇಷ್ಟೇ. ಆ ತಿಳಿಸಿದ್ರು ನಮ್ಮ ಆತ್ಮನೇ ಆಗಿರೋದ್ರಿಂದ ಅದು ಗೊತ್ತಾಗಿರುತ್ತೆ. ಇದು ವಸ್ತು ಬ್ರಹ್ಮವಿದ್ಯಾ ಆತ್ಮವಿದ್ಯಾ ಎಲ್ಲ ಒಂದೇ. ಬ್ರಹ್ಮ ಅನ್ನೋ ವಸ್ತುವಿಗೂ ಅದೇ ಅರ್ಥ, ಆತ್ಮ ಅನ್ನೋ ವಸ್ತುವಿಗೂ ಅದೇ ಅರ್ಥ, ಒಂದೇ ವಸ್ತುವೇ. ಆ ಬ್ರಹ್ಮ ಅಂತ ಯಾಕೆ ಹೇಳ್ತಾರೆ? ಯಾವ ಪರಿಚ್ಛೇದವೂ ಇಲ್ಲದೆ, ದೇಶದ ಪರಿಚ್ಛೇದ, ಕಾಲದ ಪರಿಚ್ಛೇದ, ವಸ್ತುವಿನ ಪರಿಚ್ಛೇದ ಅಂದರೆ ಇಷ್ಟು ದೇಶದಲ್ಲಿದೆ, ಇಂಥ ಕಾಲದಲ್ಲಿದೆ, ಇಂಥ ವಸ್ತು ಅದಲ್ಲ ಅಂತ ಹೀಗೆ ತೋರಿಸೋದ್ರಿಂದೆಲ್ಲ ಅದು ಪರಿಚ್ಛೇದವುಳ್ಳದ್ದು. ಬ್ರಹ್ಮ ಹಾಗಲ್ಲ, ಅನಂತವಾದದ್ದು, ಪರಿಚ್ಛೇದ ರಹಿತವಾದದ್ದು. ಆದ್ದರಿಂದ ಪರಿಚ್ಛೇದ ಇರುವಂತೆ ಕಂಡರೆ ಅದು ವದ ಮಾಡೋದೆ, ಅದು ಇಲ್ಲ ಅಂತ ಹೇಳೋದೇ ಉಪಾಯ. ಅದಕ್ಕೆ ಹೇಳಿ ಮಾತ್ರದಿಂದ ಹೇಗೆ ಗೊತ್ತಾಗುತ್ತೆ? ಬ್ರಹ್ಮವು ನಮ್ಮ ಆತ್ಮವೇ ಆಗಿರೋದ್ರಿಂದ. ಬ್ರಹ್ಮವು ಆತ್ಮ ಅಂದರೆ ನಮ್ಮ ಸ್ವರೂಪಕ್ಕೂ ಹೆಸರು. ಆತ್ಮ ಅನ್ನೋ ಶಬ್ದಕ್ಕೆ ಮುಖ್ಯವಾಗಿ ಎರಡರ್ಥಗಳಿವೆ. ಎಲ್ಲೆಲ್ಲಿಯೂ ವ್ಯಾಪಿಸಿರ್ತಕ್ಕದ್ದು ಎತ್ತಾಪ್ನೋದಿಲಾರತ್ತೆ ಎತ್ತಾಪ್ತಿ ವಿಷಯಾನಿ ಹಾಕಿಯಲ್ಲ, ಸರ್ವತ್ರ ವ್ಯಾಪಿಸಿಕೊಂಡಿರೋದು ಎಂಬ ಅರ್ಥದಲ್ಲಿ ಬ್ರಹ್ಮ ಅಂದ್ರೆ ಒಂದೇ, ಆತ್ಮ ಅಂದ್ರೆ ಒಂದೇ. ಆತ್ಮೈಕತ್ವ ನಿಜ, ಒಂದೇ ಒಂದು ವಸ್ತುವು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಇದೆ, ಅದಕ್ಕೆ ಆತ್ಮ ಅಂತ ಹೆಸರು. ಅದನ್ನು ಹೇಳ್ತೀವಿ ಅಂತ. ಆತ್ಮ ಅನ್ನೋ ಹೆಸರನ್ನು ಉಪಯೋಗಿಸುವಾಗಲೇ ಆತ್ಮ ಅಂದರೆ ಸ್ವರೂಪ, ನಮ್ಮಗಳ ಸ್ವರೂಪವೇ ಆಗಿದೆ ಅದು. ಆದ್ದರಿಂದ ನಮ್ಮ ಸ್ವರೂಪವೇ ಆಗಿರೋದ್ರಿಂದ ಅದಲ್ಲ ಅಂತ ಹೇಳ್ಕೊಂಡ್ರೆ ನಮ್ಮ ಸ್ವರೂಪ ನೋಡ್ಕೊಂಡ್ಬಿಟ್ರೆ ಅನುಭವ. ಆದರೆ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಕೂಡಲೇ ಗೊತ್ತಾಗುತ್ತೆ. ಆದ್ದರಿಂದ ಇದು ವೇದಾಂತ ಪ್ರಮಾಣ ಅಂತ ಕರೆಯೋದು. ಪ್ರಮಾಣವು ಪ್ರಮೇಯವನ್ನು ತಿಳಿಸಬೇಕು. ಇದು ಪ್ರಮೇಯವಲ್ಲ ಅಂತ ತಿಳಿಸಿದ್ರು ಕೂಡ ತಿಳಿಯುತ್ತಲ್ಲ. ಬ್ರಹ್ಮವನ್ನು ತಿಳಿಸ್ತೇವೆ, ನಮ್ಮ ಆತ್ಮವನ್ನು ತಿಳಿಸ್ತೇವೆ ಅಂತ ಸೂತ್ರ ಮಾಡುತ್ತೆ. ಅದನ್ನು ವಿಶೀಕರಿಸಿ ತಿಳಿಸಬೇಕಾಗಿಲ್ಲ. ಇದಂತೆಯ ಬ್ರಹ್ಮ ಪ್ರತಿಪಾದನೆಯಲ್ಲಿ ಬ್ರಹ್ಮ ಇಂಥದ್ದು ಅಂತ ತಿಳಿಸಬೇಕಾದದ್ದಿಲ್ಲ. ಆದರೆ ಈ ಇಲ್ಲ ಅನ್ನೋದು ಕೂಡ ಒಂದು ವ್ಯವಸ್ಥೆ ಉಂಟು. ಇಲ್ಲ ಅನ್ನೋದೊಂದು ವರ್ಣನೆಯಲ್ಲ. ಅದಿಲ್ಲ ಇಲ್ಲ ಅಂದರೆ ಏನು ವರ್ಣನೆ? ಅಡುಗೆ ಮರಿಯ ಸೇರಿದೆ, ಮಡಿಗೆ ಮಾಡಿದ, ಇದು ಮಾಡಿಲ್ಲ, ರೊಟ್ಟಿ ಮಾಡಿಲ್ಲ, ಏನು ಮಾಡಿದೆ ಹೇಳಿದ್ರೆ ಸತ್ಯ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅದು ವರ್ಣನೆ ಆಗೋದಿಲ್ಲ ಎಲ್ಲರೂ. ಆದರೆ ಇಲ್ಲಿ ವರ್ಣನೆ ಆಗದೇ ಇದ್ದರೂ ಸ್ವರೂಪ ಸಮರ್ಪಣೆ ಮಾಡುತ್ತೆ. ನಿತ್ಯ ಮುಕ್ತ ಆತ್ಮಸ್ವರೂಪಣ ಸ್ವರೂಪ ಸಮರ್ಪಣ ಅಂತ ನಮಗೆಲ್ಲರಿಗೂ ಆತ್ಮನಾಗಿರ್ತಕ್ಕಂಥ ನಿತ್ಯ ಮುಕ್ತವಾಗಿರ್ತಕ್ಕ ಆತ್ಮ, ಅದರಲ್ಲಿ ಯಾವ ವಿಶೇಷವೂ ಇಲ್ಲ ಎಂಬುದನ್ನು, ಅದರಲ್ಲಿ ಕಲ್ಪಿತವಾಗಿರುವ ಭೇದವನ್ನೆಲ್ಲ ವಜಾ ಮಾಡಿಬಿಟ್ಟು ತಿಳಿಸಿಬಿಡುತ್ತೆ. ಅದಾದ ಹೌದು ನಮ್ಮ ಆತ್ಮ ಅಂತ ಒಪ್ಪುಹರಾಗುತ್ತೆ. ಅನುಭವ ವೇದ್ಯವಾಗಿರೋದ್ರಿಂದ ಅದು ಆತ್ಮನನ್ನು ಆತ್ಮನಿಂದಲೇ ತಿಳ್ಕೊಳ್ತಾನೆ. ಆತ್ಮನನ್ನು ತಿಳ್ಕೊಳ್ಳೋದಕ್ಕೆ ಯಾವ ಸಾಧನವೂ ಬೇಡ. ಆತ್ಮನನ್ನು ಅಂತ ಹೇಳಿದ್ರು ಕೂಡ ನಮ್ಮ ಸ್ವರೂಪೇ. ಆದ್ದರಿಂದ ಆ ತಿಳ್ಕೊಳ್ಳೋ ಕ್ರಮಕ್ಕೆ ಅನುಭವ ಅಂತ ಹೆಸರು. ಈ ಎಲ್ಲ ನಿನ್ನೆ ದಿವಸ ನಾನು ಹೇಳಿರೋದು ಇವತ್ತಿಗೆ ಬೇಕಾಗಿದೆ. ಆದ್ದರಿಂದ ಮತ್ತಿನ್ನೊಂದು ಆವೃತ್ತಿ ಸ್ವಲ್ಪ ಅನುವಾದ ಮಾಡಿದ್ದೇನೆ ನೀನು ಹೇಳಿದ್ದನ್ನು. ವೇದಾಂತ ಶಾಸ್ತ್ರವು ಬ್ರಹ್ಮಕ್ಕೆ ಅಥವಾ ಆತ್ಮಕ್ಕೆ ಹೇಗೆ ಪ್ರಮಾಣವಾಗಿದೆ ಎಂಬುದನ್ನು ನಿನ್ನೆ ಹೇಳಿದ್ದನ್ನು ಸಂಕ್ಷೇಪವಾಗಿ ಇವತ್ತು ಹೇಳಿದ್ದೇನೆ. ಆದರೆ ಹೇಳೋದಕ್ಕೊಂದು ಕ್ರಮ ಇದೆ, ತಿಳಿಸ್ಕೊಡೋದಕ್ಕೆ. ಸುಮ್ಮನೆ ಇಲ್ಲ 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 ಅಂತ ಹೇಳ್ತಾ ಇಲ್ಲ. ಯಾವುದಾದ್ರೂ ಒಂದು ಇಲ್ಲ ಅನ್ನೋದು, ಯಾವುದಾದ್ರೂ ಇಲ್ಲ ಅನ್ನೋದು ಹಾಗೆ ಮಾಡ್ಕೊಳ್ಳೋದು. ಯಾರಿಗೆ ಯಾವುದು ಪ್ರಸಕ್ತವಾಗಿರುತ್ತದೆಯೋ ಅದನ್ನು ತಿಳಿಸೋದು. ಉದಾಹರಣೆಗೆ ಒಂದು ಸಕಾರಣಂತರ
ಕರಣಾಧಿಪಾದಿಭೋ ಸ್ತುತಿಯನ್ನು. ಬ್ರಹ್ಮ ಕಾರಣವಾಗಿದೆ, ಕಾರಣಗಳಿಗೆಲ್ಲ ಅಧಿಪನಾದಂಥ ಜೀವರುಗಳಿದ್ದಾರಲ್ಲ, ಜೀವರುಗಳಿಗೆ ಅಧಿಪ ಒಡೆಯನಾಗಿದೆ ಅಂತ. ಅದನ್ನು ನಟ ಕತ್ತಿದ್ಯಂತ ಅದನ್ನು ಉಂಟು ಮಾಡತಕ್ಕವರು ಯಾರೂ ಇಲ್ಲ. ಅದು ಎಲ್ಲರನ್ನೂ ಉಂಟು ಮಾಡಿದರೂ ಕೂಡ ಅದನ್ನು ಯಾರೂ ಮಾಡೋದಿಲ್ಲ ಹಾಗೆ ಅಂತ. ಹೀಗೆ ಫಸ್ಟ್ ಕಾಸ್ ಅಂತ ಆಯಿತು, ಎಲ್ಲಕ್ಕಿಂತಲೂ ಮೊದಲಿರ್ತಕ್ಕದ್ದು ಅಂತ. ಆದರೆ ಕಾರಣಂ ಅಂತ ಹೇಳಿದ್ರಿಂದಲೂ ಅದನ್ನು ಉಂಟು ಮಾಡತಕ್ಕವನು ಮತ್ತೆ ಯಾರೂ ಇಲ್ಲ ಅಂದದ್ರಿಂದಲೂ ಇಲ್ಲಿ ಕಾರಣ ಅನ್ನೋ ಶಬ್ದವನ್ನು ಹೇಗೆ ಉಪಯೋಗಿಸಿದ್ದಾರೆ ಅಂತ ಹೇಳುತ್ತೆ. ಈ ಮಡಿಕೆಗೆ ಯಾರು ಕಾರಣ? ಕುಂಬಾರ ಕಾರಣ. ಕುಂಬಾರನನ್ನ ದೇವರು ಮಾಡಿದ್ದೆ ಹೊರತು ಯಾರು ಮಾಡಿಲ್ಲ, ಕುಂಬಾರ ಮಡಿಕೆ ಮಾಡಿದ್ದಾನೆ ಅಂತ ಹೇಳಿದರೆ ಯಾರೋ ಹಾಗೆ ಪರಮೇಶ್ವರನೇ ಕಾರಣವಾಗಿದ್ದಾನೆ, ಅವನಿಗೆ ಯಾವ ಕಾರಣವಿಲ್ಲ, ಅದರಿಂದ ಇನ್ನೊಬ್ಬ ನಿಮಿತ್ತ ಕಾರಣ ಇರತಕ್ಕವನಿಲ್ಲ ಅಂತ. ಆ ಕುಂಬಾರನ ಹಾಗೆ ನಿಮಿತ್ತ ಕಾರಣ ಅಂತ ನಮಗೆ ಭ್ರಾಂತಿ ಬರುತ್ತದೆ ಸಕಾರಣ ಅಂತ ಹೇಳಿದ್ರಿಂದ. ಆದರೆ ಇನ್ನೊಂದು ಕಡೆ ಒಳಗೆ ಬೇರೆ ಅಶ್ವತಿ ಇದೆಯಲ್ಲ, ಇನ್ನೊಂತಹ ಕಾರಣವನ್ನು ಹೇಳಿದೆ. ಶೋಕಾಲಗತ ಬಹುಶ್ಯಾಂ ಪ್ರಜಾಯೇತಿ ಹೇಳಿ ಅವು ಪರಮಾತ್ಮ ಇದಾನಲ್ಲ ಯೋಚನೆ ಮಾಡಿದಂತೆ, ನಾನು ಬಹಳ ಆಗಬೇಕು, ನಾನು ಒಬ್ಬನೇ ಇದೀನಿಲ್ಲ, ಬಹಳವಾಗಿ 20 years ವಿಂಗಡ ಮಾಡಿಕೊಂಡು ನಾನು ತೋರಿಸ್ಕೋಬೇಕು ಅಂತ ಅನ್ನಂತೆ. ಆಮೇಲೆ ಮಾಡಿಬಿಟ್ಟು ಸತಪೋ ತಪ್ಯತ ಸತಪಸ್ತಪ್ತವ ತಪಸ್ಸು ಮಾಡಿದ ಅಂತಂದರೆ ಕೂತ್ಕೊಂಡು ಉಪವಾಸ ಮಾಡೋದು, ಮನಸ್ಸು ಮಾಡೋದು, ಒಂದು ಕಾಲ ಮೇಲೆ ನಿಂತುಕೊಳ್ಳೋದು ಅಂತಹ ಕಾಟ ತಪಸ್ಸಲ್ಲ, ಶರೀರ ತಪಸ್ಸಲ್ಲ, ಜ್ಞಾನ ತಪಸ್ಸು. ಆಲೋಚನೆ, ತಪ ಎಂಬ ಶಬ್ದಕ್ಕೆ ಆಲೋಚನೆ ಅಂತ ಅರ್ಥ. ಒಳಗೆ ಆಲೋಚನೆ ಮಾಡಿದಂತೆ. ಈ ಆಲೋಚನೆ ಮಾಡಿದ ಮೇಲೆ ತಪಸ್ತಪ್ತವ ಇದಕ್ಕೆ ಸರ್ವಸೃಜತ ಎಲ್ಲವನ್ನೂ ಸೃಷ್ಟಿ ಮಾಡಿದ. ಈ ವಾಕ್ಯದಲ್ಲಿ ನಾನು ಬಹಳ ಆಗಬೇಕು ಇಲ್ಲ, ಎಲ್ಲವನ್ನೂ ಸೃಷ್ಟಿ ಮಾಡಿದ ಅಂತಿದೆ. 2 ವಾಕ್ಯ ಇರೋದ್ರಿಂದ ಸೃಷ್ಟಿ ಮಾಡಿದ ಅಂತ ಇರೋದ್ರಿಂದ ನಿಮಿತ್ತ ಕಾರಣ ಅಂತ ಆಯಿತು. ಬಹಳ ಆಳ್ತೀನಿ ಯೋಚನೆ ಮಾಡಿದ ಅಂದದ್ರಿಂದ ಉಪಾದಾನ ಕಾರಣ ಅಂತಾಯಿತು. ಅವನೇ ಉಪಾದಾನ ಕಾರಣ, ಅವನೇ ನಿಮಿತ್ತ ಕಾರಣ ಅಂತ. ಕುಂಬಾರನು ನಿಮಿತ್ತ ಕಾರಣ ಆಗಿರ್ತಾನೆ, ಮಣ್ಣು ಉಪಾದಾನ ಕಾರಣವಾಗಿರುತ್ತೆ. ಮಣ್ಣಿಗೆ ಆಲೋಚನೆ ಮಾಡೋಕ್ಕೆ ಬರೋಲ್ಲ, ಕುಂಬಾರನಿಗೆ ಆಲೋಚನೆ ಮಾಡೋಕ್ಕೆ ಬರುತ್ತೆ. ಕುಂಬಾರನ ಆಲೋಚನೆ ಮಾಡಿ ಮಣ್ಣು ತಗೊಂಡ್ಬಂದು ತಿರುಗಿನೆಲ್ಲ ಉಪಯೋಗಿಸ್ಕೊಂಡು ತಿರುಗಿಸಿ ಮಣ್ಣನ್ನು ಮಡಿಕೆ ಮಾಡ್ತಾನೆ. ಹಾಗೆ ಮಾಡಲಿಲ್ಲ, ಅವನು ಒಬ್ಬರೇ ಇದ್ದದ್ದು. ಒಬ್ಬನು ಇದ್ದಾಗ ನಾನು ಬಹಳ ಒಬ್ಬರೇ ಏನಿಲ್ಲ, ಎಲ್ಲ ಆಗಬೇಕು, ನಾನು ಬಹಳ ಆಗಬೇಕು ತೋರಬೇಕು ಅಂದ. ಮ್ಯಾನಿಫೋಲ್ಡ್, ಬೇರೆ ಬೇರೆ ಅನೇಕತ್ವ, ಆತ್ಮದಲ್ಲಿ ಅನೇಕತ್ವ ಇರಲಿಲ್ಲ, ಅನೇಕತ್ವ ಇರುವ ಹಾಗೆ ಮಾಡ್ಕೋಬೇಕು ನಾನು ಅಂತ ಅಂದ್ಕೊಂಡಂತೆ ಆಲೋಚನೆ ಮಾಡಿದ್ದು ಎಲ್ಲವನ್ನು ಸೃಷ್ಟಿ ಮಾಡಿಬಿಟ್ಟೆ. ಅಂದರೆ ಅನೇಕ ರೂಪನಾದ ಅಂತ. ಅದನ್ನು ಸತಪಸ್ತತ್ವ ಇದಕ್ಕೆ ಸರ್ವಸೃಜತ ಆಲೋಚನೆ ಮಾಡಿ ಎಲ್ಲವನ್ನು ಸೃಷ್ಟಿ ಮಾಡಿದ ಅಂತ. ತತ್ಸೃಷ್ಟವ ತದೇವಾನ ಪ್ರಾವಿಶತೆ ಅಂತ ಬಂದಿದೆ. ಇದನ್ನು ಸೃಷ್ಟಿ ಮಾಡಿ ಅದರೊಳಗೆ ತಾನೇ ಹೋಗ್ಬಿಟ್ಟ ಅಂತ. ಅಂದರೆ ಜೀವನಾಗಿ ಅವನೇ ಹೋಗ್ಬಿಟ್ಟ, ಪರಮಾತ್ಮನಾಗಿ ಇರೋದಲ್ಲದೆ ಜಗತ್ತನ್ನು ಸೃಷ್ಟಿ ಮಾಡಿ ಅದರೊಳಗೆ ಜೀವನಾಗಿ ಹುಟ್ಟಿದ ಅಂತ. ತದನ್ನು ಪ್ರವಿಶ್ಯ ಸತ್ಯತ್ಯತ್ಯ ಭವತು ಅಂತ. ಮೂರ್ತಗಳೆಲ್ಲವೂ ಅವನೇ ಆಗಿದ್ದ ಅಂತ. ಪೃಥ್ವಿ ಅಪ್ಪು ತೇಜೋ ವಾಯು ಆಕಾಶ ಅಂತಿದೆಯಲ್ಲ, ಮೊದಲನೇ ಭೂತಗಳು ಮೂರ್ತ ಅಂತ, 2 ಭೂತಗಳಿಗೆ ಅಮೂರ್ತ ಅಂತ ಹೇಳಿದರು. ಮೂರ್ತಗಳು ಎಲ್ಲವೂ ಅವನೇ ಆಗಿಟ್ಟ. ಪರಮಾತ್ಮನು ಏಕರೂಪನಾಗಿ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡು ತನಗಿಂತ 2ನೇದು ಇಲ್ಲದೆ ಇದ್ರೂ ಕೂಡ ನಾನು ಬಹಳ ಆಗಬೇಕು ಅಂತ ಆಲೋಚನೆ ಮಾಡಿ ಸೃಷ್ಟಿ ಮಾಡಿದ. ಅಂದರೆ ತಾನೇ ಸೃಷ್ಟಿ ಮಾಡೋನಾದ, ತನ್ನನ್ನೇ ಸೃಷ್ಟಿ ಮಾಡಿಕೊಂಡ, ತಾನೇ ಬಹಳ ಆದ ಅಂತ. ಈ ವಾಕ್ಯದಲ್ಲಿ ನಿಮಿತ್ತ ಕಾರಣನೂ ಅವನೇ, ಬಹು ಕಾರಣನೂ ಅವನೇ ಅಂತಾಯ್ತು. ಮೊದಲು ನಾನು ಹೇಳಿದ ವಾಕ್ಯದಲ್ಲಿ ನಿಮಿತ್ತ ಕಾರಣ ಇಷ್ಟೇ, ಸಕಾರಣಂ ಅಂತ ಹೇಳಿದ್ರಿಂದ ಅವನೇ ಕಾರಣ ಆಗಿದ್ದಾನೆ, ಅವನು ಹುಟ್ಟೋದು ಯಾರೂ ಇಲ್ಲ ಅಂತ ಹೇಳಿಕೆ ಒಂದು ಗೊತ್ತಾಗುತ್ತೆ. ಈ 2ನೇ ವಾಕ್ಯ ನೋಡಿದರೆ ಬಟ್ ನೀವು ಬಿಟ್ಟರೆ ಯಾವ್ದಾರು ತಗೊಂಡು ಮಾಡಿದ ಅಂತ ತಿಳ್ಕೊಳ್ಕೊಡುದು ಕುಂಬಾರನ ಹಾಗೆ. ಇನ್ನೇನು ತಗೊಳ್ಳದೆ ತಾನೇ ತನ್ನನ್ನೇ ಬಹಳವಾದ ಪ್ರಪಂಚವಾಗಿ ಮಾಡಿಕೊಂಡ ಅಂತ ತೋರ್ತು. ಒಂದು ಹೆಚ್ಚಾಯ್ತು. ಈಗ ಒಂದು ಏನು ಯಾವ ರೀತಿ ಆಯಿತು, ಉಪಾದಾನ ಕಾರಣ ಇಲ್ಲ ಇನ್ನೊಂದು ಅಂತ. ಅದು ಈಗ ಅಧ್ಯಾರೋಪಾಪವಾದಾಧ್ಯ ನಿಷ್ಪ್ರಪಂಚಂ ಪ್ರಪಂಚತೆ ಇದು ಒಂದು ವಾಕ್ಯ. ಶಂಕರಾಚಾರ್ಯರು ಗೀತಾ ಭಾಷೆಯಲ್ಲಿ 13ನೇ ಅಧ್ಯಾಯದಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ. ಪರಮಾತ್ಮನಿಗೆ ಎಲ್ಲ ಕಡೆಗೂ ಶರೀರ, ಎಲ್ಲ ಕಡೆಗೂ ಕಣ್ಣು, ಎಲ್ಲ ಕಡೆಗೂ ಮೂಗು, ಎಲ್ಲ ಕಡೆಗೂ ಇದೆ ಅಂತ ಅಂದರು. ಅದರ ಉದ್ದೇಶ ಎಲ್ಲ ಕಡೆಗೂ ಕಣ್ಣು ಮೂಗು ಕಿವಿ ಇದೆ ಅಂತ ಉದ್ದೇಶವಲ್ಲ. ಮತ್ತೇನು ಹೇಳೋಕ್ಕಿದೆ, ಕಣ್ಣು ಕಿವಿ ಮೂಗು ಇರ್ತಕ್ಕವ್ರು ಎಲ್ಲರೂ ಇದ್ದಾರಲ್ಲ, ಎಲ್ಲರೂ ಆ ಕಣ್ಣು ಕಿವಿ ಅವನ್ನೇ ಒಳಗೆ ಅವರ ಆತ್ಮನಾಗಿದ್ದಾನೆ ಅಂತ ಹೇಳಬೇಕು ಅಂತ ಉದ್ದೇಶ. ಅದು ಅಧ್ಯಾರೋಪ, ಅದು ಇಲ್ಲದೆ ಇರೋದು.
ಆಮೇಲೆ ಮುಂದೆ ಸರ್ವೇಂದ್ರಿಯ ಗುಣಾಭಾಷಂ ಸರ್ವೇಂದ್ರಿಯ ವಿವರ್ಜಿತಂ. ಮುಂದಿನ ಶ್ಲೋಕದಲ್ಲಿ ಕಣ್ಣು ಕಿವಿ ಮೂಗು ಎಲ್ಲ ಇರುವ ಹಾಗೆ ತೋರುತ್ತೆ, ಅವನಿಗೇನು ಇಲ್ಲ ಅಂತ ಅಪವಾದ ನೆಗೆಟಿವ್ ನಿಷೇಧ ಪ್ರಚ್ಛೇದ ಮಾಡೋದು. ಇದರಿಂದ ಇಂದ್ರಿಯಾದಿಗಳು ಇರುವಂತೆ ತೋರಿದರೂ ಕೂಡ ನಿಜವಾಗಿ ಆತ್ಮನಿಲ್ಲ ಅಂತ ಹೇಳಿದಾಗಾಯಿತು. ಇದನ್ನೇ ಅಧ್ಯಾರೋಪ ಅಪವಾದ ಅಂತ. ಈ ವಾಕ್ಯ ಯಾರು ಹೇಳಿದರೂ ಗೊತ್ತಿಲ್ಲ. ಶಂಕರಾಚಾರ್ಯರು ಸಂಪ್ರದಾಯಿಕ ವಚನಂ, ಸಂಪ್ರದಾಯವನ್ನು ಬಂದವರು ಹೇಳಿದ ವಾಕ್ಯ ಇದು ಅಂತ ಬರೆದುಬಿಟ್ಟಿದ್ದಾರೆ. ಯಾರು ವಾಕ್ಯ ಹೇಳಿದ್ದಾರೆ ಅಂತ ಗೊತ್ತಾಗಲ್ಲ. ಪಂಚೀಕರಣ ಅಂತ ಒಂದು ಗ್ರಂಥವಿದೆ, ಆ ಗ್ರಂಥದಲ್ಲಿ ಈ ವಾಕ್ಯ ಇದೆ. ಆದರೆ ಶಂಕರಾಚಾರ್ಯ ಮಾಡಿದ ಹೌದು ಅನುಮಾನ ಯಾವುದು ಆ ಪಂಚೀಕರಣ. ಗೀತಾ ಭಾಷ್ಯ ಖಂಡಿತ. ಆದ್ದರಿಂದ ಆ ವಾಕ್ಯನೇ ನಾನು ಹೇಳ್ತೇನೆ. ಅದನ್ನು ಬರೆದು ಹಾಗೆ ಬರೆದ್ದಾರೆ, ಆಗಮ ತಿಳಿದವರು ಹೇಳಿದ್ದಾರೆ ಅಂತ. ಶಂಕರಾಚಾರ್ಯರು ಹೇಗೆ ಅದ್ವೈತಿಗಳು ಅವರಂತೆ ಅದ್ವೈತಿಗಳಾದವರು ಅನೇಕರು ಇದ್ದರು. ಆದರೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದ ಉಪನಿಷತ್ತುಗಳ ತತ್ವವನ್ನು ತಿಳಿಸುತ್ತದೆ ಎಂಬುದನ್ನು ಇನ್ಯಾರೂ ಹೇಳಲಿಲ್ಲ. ಅವರಿಗೆ ಮೀಸಲದು ಅಲ್ಲ. ಅತಧರ್ಮ ನಿವರ್ತಕತ್ವ ಬರುತ್ತೆ ಅಂತ ಹೇಳಿದ್ದು ಅವರದೇ ಅಂತ ಹೇಳಿದ್ನಲ್ಲ. ಅದರಲ್ಲಿ ಅಧ್ಯಾರೋಪ ಅಪವಾದ ಒಂದನ್ನು ಇರುವಂತೆ ಗ್ರಾಂಟ್ ಮಾಡೋದು, ಪ್ರಿಸ್ಯೂಮ್ ಇಟ್ಕೊಳ್ಳೋದು, ಆಮೇಲೆ ಇನ್ನೊಂದನ್ನು ಇಲ್ಲ ಅನ್ನೋದಾದ್ರೆ ಅವಲಂಬನೆ ಮಾಡಿಕೊಂಡು. ಹಾಗೆ ಈಗ ಇದಾಗಿದ್ದಾನೆ ಉಪಾದಾನ ಕಾರಣ ಆಗಿದ್ದಾನೆ ಇದ್ದರಿಂದ ಬೇರೆ ಉಪಾದಾನ ಕಾರಣ ಬೇಕಿಲ್ಲ ಅಂತ ಹೇಳಿದ್ದಾನೆ. ಇಲ್ಲಿ ಕಾರಣ ಅಂದರೆ ಅವನ ಕಾರಣನಾಗಿದ್ದಾನೆ ಅಂತಲೂ, ಅವನೇ ನಿಮಿತ್ತ ಕಾರಣ ಅಂತಲೂ, ಅವನೇ ಉಪಾದಾನ ಕಾರಣ ಅಂತಲೂ ಹೇಳೋಕೆ ಬಂದಿದೆಯೇ ಇದು ವಾಕ್ಯ? ಇದು ಬೇರೆ ಪ್ರಶ್ನೆ. ಅಂದರೆ ಸಕಾರಣಂ ಅಂತಂದ್ರೆ ಅವನ ಕಾರಣ ಬಂತಲ್ಲ, ಕಾರಣ ಅಂತ ಹೇಳಾಯ್ತಲ್ಲ, ಹಾಗರ್ಥ ಮಾಡಿಕೊಡ್ದು. ಏನೇನು ಶಬ್ದ ಬರುತ್ತೆಯೋ ಅದೆಲ್ಲ ಹೇಳೋಲ್ಲ. ಯತ್ಪರ ಶಬ್ದ ಶಬ್ದಾರ್ಥ, ಯಾವುದನ್ನ ತಾತ್ಪರ್ಯದಿಂದ ಹೇಳುತ್ತದೆಯೋ ಅದು ಶಬ್ದಾರ್ಥ ಅಂತ. ಒಂದು ವಾಕ್ಯಕ್ಕೆ ಅರ್ಥ. ನಾಳೆ ದಿವಸ ಬೆಳಗ್ಗೆ 10 ಗಂಟೆಗೆ ರೈಲಿನಲ್ಲಿ ನಾನು ಇಂಥ ಊರಿಗೆ ಹೋಗ್ತೀನಿ ಅಂತ ಬಂದ ಅಂತ ಕೇಳೋಣ. ಸುಮ್ಮನೆ ಒಂದು ವಾಕ್ಯ. ಅದರಲ್ಲಿ ಯಾವ ಶಬ್ದ ಈ ವಾಕ್ಯದಲ್ಲಿ ಪ್ರಧಾನವಾಗಿದೆ ನೋಡ್ಕೋಬೇಕು. ಆ ಹೇಳಿದ ಮಾತಿನಿಂದ ನಾಳೆ ದಿವಸ ನಾನು ಹೋಗ್ತೀನಿ ಅಂತಂದರೆ ಇವತ್ತು ಹೋಗೋದಿಲ್ಲ, ನಾಳೆ ಹೋಗೋದಿಲ್ಲ, ನಾಳೆಯೇ ಅಂತ ಅದಕ್ಕೆ ಅವಧಾರಣೆ ಮಾಡಿದರೆ ನಾಳೆ ಅನ್ನೋದ್ರ ತಾತ್ಪರ್ಯ. ನಾಳೆ ದಿವಸ ನಾನು ರೈಲಿನಲ್ಲಿ ಹೋಗ್ತೀನಿ ಅಂತಂದಲ್ಲ, ಗಾಡಿಗಳು ಹೋಗಲ್ಲ, ನೀರಲ್ಲಿ ಹೋಗಲ್ಲ ಅಂತ ರೈಲಿನಲ್ಲಿ ಇದು ತಾತ್ಪರ್ಯವಾದರೆ ಅದು ಅವಧಾರಣೆ ಮಾಡಿದ್ದು. ಅದು ಸಾವಧಾರಣಂ ಅಂತ. ಸರ್ವಂ ವಾಕ್ಯಂ ಸಾವಧಾರಣಂ. ಯಾವುದಾದ್ರೂ ಒಂದು ವಾಕ್ಯ ಹೇಳಬೇಕಾದ್ರೆ ವಾಕ್ಯದಲ್ಲಿ ಒಂದು ಶಬ್ದ ಇರುತ್ತೆ, ಅದರಲ್ಲಿ ಅವಧಾರಣೆ ಮಾಡಿದ್ದಾರೆ ಉದ್ದೇಶ. ರೈಲಿನಲ್ಲಿ ಹೋಗ್ತೀನಿ ಅಂತ ಒಟ್ಟು ಹೇಳ್ತಾರೆ, ರೈಲಿನಲ್ಲಿ ಹೋಗ್ತೀನಿ ಯಾವುದ್ರಲ್ಲಿ ಹೋಗಲ್ಲ ಅಂತ ಅರ್ಥ. ಆಯಿತು, ಇಂಥ ಊರಿಗೆ ಹೋಗ್ತೀನಿ, ಬೇರೆ ಊರಿಗೆ ಹೋಗಲ್ಲ ಅಂತ ಅರ್ಥ. ಅದೇ ಹೋಗ್ತೀನಿ ಅಂತ ಮತ್ತೆ ಬರ್ತೀನಿ ಎಲ್ಲಿಗೂ ಗೊತ್ತಿಲ್ಲ. ಯಾವ ಶಬ್ದವನ್ನು ನಾವು ಓದ್ತೇವೋ ಅದರದ್ದೇ ತಾತ್ಪರ್ಯ. ಶಬ್ದಗಳು ಅನೇಕ ಪದಗಳಿದ್ದು ಒಂದು ವಾಕ್ಯವಾಗಿದೆ, ಆದರೂ ಅದರಲ್ಲಿ ಯಾವ ಪದ ಅವಧಾರಣೆ ಮಾಡಿ ಹೇಳಿರ್ತಾರೋ ಅದನ್ನು ಹೇಳಕ್ಕೆ ಬಂದಿದೆ. ಈಗ ಸಕಾರಣಂ ಕರ ಸತ್ತರಾಧಿಪಾಧಿಪ ಅಂತ ಬಂದಿದೆ. ಈಗ ಅವನೇ ಕಾರಣ, ದಿನಗಳ್ಯ ಒಡೆಯ ಅಂತ ಬಂದಿದೆ. ಅವನೇ ಕಾರಣ ಎಂಬುದರಲ್ಲಿ ಅವನೇ ಅನ್ನೋದು ಗೊತ್ತಿದ್ರೆ ಇನ್ಯಾರು ಕಾರಣ ಅಲ್ಲ ಅಂತಾಗುತ್ತೆ. ಅವನು ಕಾರಣವೇ ಅಂದರೆ ಕಾರ್ಯವಲ್ಲ ಅಂತಾಗುತ್ತೆ. ಯಾವುದೀಗ ಅಂತ ನೋಡಿದರೆ ಆ ವಾಕ್ಯದ ಸಂದರ್ಭ ನೋಡಿದರೆ ಪ್ರಧಾನ ಮೊದಲಾದಂಥ ಅವನು ಕಾರಣ ಅಂತ ನಾವು ತಿಳ್ಕೊಳ್ಳೋ ಸಂದರ್ಭ ಇದೆ. ಅವಳಲ್ಲ ಅಂತ ತಿಳಿಸೋದಕ್ಕೋಸ್ಕರ ಸಕಾರಣ ಅಂತ ಹೇಳ್ತು. ಆಮೇಲೆ ಈ ಎರಡನೇ ವಾಕ್ಯ ಹೇಳಿದ್ನಲ್ಲ, ನಾನು ಬಹಳ ಆಗಬೇಕು ಅಂತ ಆಲೋಚನೆ ಮಾಡಿದ ಅಂತ ಬಂದಿದೆ. ಇದರಿಂದ ಏನಾಯಿತು? ಅವನೇ ಉಪಾದಾನ ಕಾರಣ ಅಂತ ಆಯ್ತಲ್ಲ, ಇನ್ನೊಂದು ಉಪಾದಾನ ಕಾರಣ ಉಪಯೋಗಿಸಲಿಲ್ಲ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ. ಅದಿಲ್ಲ ಅನ್ನೋದ್ರೊಳಗೆ ಉಪಾದಾನ ಕಾರಣ ಹೌದು ಅಲ್ವೋ ಅಂತ ಗೊತ್ತಿಲ್ಲ ನಮಗೆ. ಅದನ್ನು ನೋಡ್ಕೋಬೇಕು ಸಂದರ್ಭದಿಂದ ಎಲ್ಲವೂ ಆಗುತ್ತೆ. ಅಲ್ಲೊಂದು ಬಂದಿದೆ, ಸತ್ಯತ್ಯಾವಹತು ನಿರುತ್ತಂಚ ನಿರುತ್ತಂಚ ಇತ್ಯಾದಿ ವಾಕ್ಯಗಳಿಂದ ಬಂದು ತತ್ ಸತ್ಯಮಿತ್ಯಾಚಕ್ಷೆ ಸತ್ಯಂಚ ಅನೃತಂಚ ಸತ್ಯಮಬಹುದು ತತ್ ಸತ್ಯಮಿತ್ಯಾಚಕ್ಷತೆ ಹೀಗೆ ಬಂದಿದೆ. ಅವನು ಈ ಮೂರ್ತಗಳೆಲ್ಲವೂ ಅವನೇ ಆಗಿಬಿಟ್ಟ. ಸತ್ಯ ಅವನೇ, ಸತ್ಯವನು, ಅನೃತವೂ ಅವನೇ. ಅಂದರೆ ಸತ್ಯಾನೃತಗಳನ್ನು ಮೀರಿರ್ತಕ್ಕವನು. ಆದ್ದರಿಂದ ತತ್ ಸತ್ಯಮಿತ್ಯಾಚಕ್ಷತೆ, ಆದ್ದರಿಂದ ಸತ್ಯ ಅಂತ ಹೇಳ್ತಾರೆ ಅಂತ. ಬ್ರಹ್ಮವು ಸತ್ಯ ಅಂತ ಹೇಳಕ್ಕೆ ಬಂದಿರೋದು ಇದಕ್ಕಲ್ಲ, ಇವೆಲ್ಲ ಆಧಾರಕ್ಕಲ್ಲ. ಆದರೂ ಕಾರಣ ಅಂತ ನಾವು ತೋರಿಸಿದ ಹಾಗೆ ಬಂದಿತ್ತದು ಉದ್ದೇಶ ಸತ್ಯಂ ಅಂತ ಹೇಳೋದಕ್ಕೋಸ್ಕರ ಬಂದಿದೆ. ಆ ಬ್ರಹ್ಮ ಪ್ರಾರಂಭ ಆ ಉಪನಿಷತ್ತಿನಲ್ಲಿ ಬ್ರಹ್ಮಾಂಡ ಸತ್ಯ ಜ್ಞಾನ ಅನಂತ ಅಂತ ಇದೆ ಅಂತ ಹೇಳಕ್ಕೆ ಬಂದಿದೆ. ಆದ್ದರಿಂದ ಸತ್ಯ ಹೇಗೆ ಎಂಬುದನ್ನು ತಿಳಿಸೋದಕ್ಕೋಸ್ಕರ ಇನ್ನೊಂದು ಯಾವುದನ್ನು ಬಿಡದೆ ಎಲ್ಲವೂ ಅವನೇ ಆಗಿಬಿಟ್ಟ ಅಂತಲ್ಲದ್ರಿಂದ ಯಾವುದಾಯಿತೋ ಅದಲ್ಲ ಸತ್ಯ, ಯಾವುದಿತ್ತೋ ಅದೇ ಸತ್ಯ, ಬ್ರಹ್ಮನೇ ಸತ್ಯ
ಅಂತ ಹೇಳೋಕೆ ಬಂದಿದೆ ಅಂತ ಅಲ್ಲಿ ಅವಧಾರಣ ಆಯ್ತು. ಈ ಕಾರಣ ಹೋಗಿತ್ತು. ಮೊದಲು ಕಾರಣ ಅಂತ ನಾವು ಬಂದಿದ್ವಲ್ಲ, ಕಾರಣ ಅನ್ನೋ ವಾಕ್ಯ ಬಂದಿದೆ. ಆದರೆ ಕಾರಣವೇ ಹೌದು ಅನ್ನುವಂಥ ವಿಚಾರ ಮಾಡೋದ್ರೊಳಗೆ ಮುಂದೆ ಸತ್ಯನಿತ್ಯಾದಿ ಕ್ರಿಯೆ ಇತ್ಯಾದಿಗಳಿಂದ ಬ್ರಹ್ಮವು ಸತ್ಯಹಾರಿ ಅಂತ ಹೇಳೋಕೆ ಬಂದದ್ದೇ ಹೊರತು ಕಾರಣ ಅಂತ ನಿರ್ಧಾರ ಮಾಡೋಕೆ ಬಂದದ್ದಲ್ಲ. ಇದು ಅಧ್ಯಾರೋಪ ಮಾಡಿದ್ದನ್ನ ಇದು ಮಾಡಿತು. ಮೊದಲು ಅಧ್ಯಾರೋಪ ಮಾಡಿದ್ದಲ್ಲ ಕಾರಣ ಅಂತ, ಇನ್ನೊಂದು ಕಾರಣವಲ್ಲ ಅಂತ. ಕಾರಣ ಅಂದ್ರೆ ಹೇಗೆ ಅಂತಲ್ಲ ಅಲ್ಲಿ, ಅದ್ರ ವಿಚಾರದಿಂದ ಕಾರಣ ಅಂದ್ರೆ ಹೇಗೆ ಅಂತಲೇ ಇಲ್ಲಿ ಬಂದಿತ್ತು. ಆಗ ಇನ್ನೊಂದು ವಾಕ್ಯ ಇಲ್ಲಿ ಚಾಂದೋಗ್ಯ ಪರಿಷತ್ನಲ್ಲಿ ಏನಂತ, ಯಥಾ ಏಕೇನ ಮುತ್ಪಂಡೇನ ಸರ್ವಮನ್ವಯಂ ಜ್ಞಾತಂ ಸ್ಯಾತ್. ಮಣ್ಣಿನಿಂದ ಆದಂಥ ಒಂದು ಪದಾರ್ಥವನ್ನು ತೆಗೆದುಕೊಂಡ್ರೆ ಅದು ಮಣ್ಣು ಅಂತ ತಿಳ್ಕೊಂಡ್ರೆ ಬಾಕಿ ಮಣ್ಣಿನಿಂದ ಆದದ್ದೆಲ್ಲ ಮಣ್ಣೆ ಅಂತ ಹೇಗೆ ಗೊತ್ತಾಗುತ್ತದೆಯೋ ಒಂದು. ಅದು ವಿಕ್ವಾಚಾರಂಭಂ ವಿಕಾರೋ ನಾಮಧೇಯಂ. ಕಾರ್ಯ ಆಗಿರುತ್ತಲ್ಲ, ಮಡಿಕೆ ಕುಡಿಕೆ ಏನಿಲ್ಲ ಅದೆಲ್ಲ ಅದೆಲ್ಲ ವಾಚಾರಂಭ, ಬರೀ ಮಾತು, ಬೇರೆ ಪದಾರ್ಥ ಇಲ್ಲ. ಮೊನ್ನೆ ಮಡಿಕೆಯಿಂದ ಹೆಸರನ್ನು ಬಿಡುತ್ತೆ, ಮೊನ್ನೆ ಕುಡಿಕೆಯನ್ನು ಹೆಸರು ಬಿಡುತ್ತೆ, ಮೊನ್ನೆ ಗಡಿಗೆಯನ್ನು ಹೆಸರು ಬಿಡುತ್ತೆ, ಮೊನ್ನೆ ಹರಳಿ ಅಂತ ಕರೆಯಲ್ಪಡುತ್ತೆ. ಬೇರೆ ಬೇರೆ ಹೆಸರುಗಳು ಬಂತು. ಮಣ್ಣು ಆಯಾ ಆಕಾರವಾದ್ದರಿಂದ ಮಣ್ಣಿಗೆ ಆ ಹೆಸರು. ಮಣ್ಣಿಗಿಂತ ವ್ಯತಿರಿಕ್ತವಾಗಿ ಮಡಿಕೆ ಕುಡಿಕೆ ಮೊದಲಾದವು ಇಲ್ಲವೇ ಇಲ್ಲ ಅಂತ ಇಲ್ಲಿ ಬೇರೆ ವಿಷಯ ಆಯ್ತೀಗ. ಕಾರ್ಯಕಾರಣವನ್ನು ಹೇಳೋಕೆ ಬಂದಿದ್ರೆ ಕಾರ್ಯವನ್ನು ತಿರಸ್ಕಾರ ಮಾಡ್ತಿರಲಿಲ್ಲ ಆ ಶ್ರುತಿಗಳಿಗೆ. ಕಾರ್ಯ ಅನ್ನೋದಿದೆಯಲ್ಲ ಅದು ಸುಳ್ಳು, ನಿಜವಾಗಿ ಅಮೃತಾದು ವಾಚಾರಂಭ ನಿಜವಾಗಿ ಮೃತ್ತಿಕೆ ಕೇವ ಸತ್ಯಂ. ಮಣ್ಣು ಎಂಬುದೇ ಸತ್ಯ. ಆದ್ದರಿಂದ ಮಡಿಕೆ ಎಂಬುದು ಅಮೃತ ಅಂತ ಆಯ್ತು. ಈಗ ಸತ್ಯವಾಗಿದ್ದದ್ದು ಅಮೃತವಾದಂತಹದ್ದಾಯಿತು ಅಂತ ತೋರಿಸೋಕ್ಕೋಸ್ಕರ ತೋರಿಸಿದೆ ಹೊರತು ಆಗಿದೆ ಅನ್ನೋದಲ್ಲ. ಈ ಲೆಕ್ಕವನ್ನು ಯಾರು ನಡೆದೇ ಹೋದರೆ ಅವು ಪರಿಣಾಮವಾಗಿರ್ತಾರೆ. ಆ ಶಂಕರಾಚಾರ್ಯ ಕಾಲಕ್ಕೇನೆ ಪರಿಣಾಮಗಳು ಕೆಲವರಿದ್ದರು. ಬ್ರಹ್ಮ ನಾನು ಎಲ್ಲವೂ ಅಂತ ಆಗಬೇಕು ಅಂತ ಯೋಚನೆ ಮಾಡಿ ಎಲ್ಲವೂ ಆಯಿತು ಅಂತ ಬರೆದಿರೋದ್ರಿಂದ ಬ್ರಹ್ಮವು ಪರಿಣಾಮ ಆಗುತ್ತೆ ಅಂತ ವಿಚಾರ ಮಾಡಿಬಿಡ್ತಾರೆ. ಬ್ರಹ್ಮವು ಎಲ್ಲ ವಿಚಾರ ಮಾಡಿರುವಂತ ಆಗಿಬಿಡುತ್ತೆ. ಈ ಬ್ರಹ್ಮ ಹುಡುಗಿಲ್ಲ, ಎಲ್ಲ ಪ್ರಪಂಚವೇ ಆಗಿಬಿಟ್ಟಿದೆ ಅಂತಾಗುತ್ತೆ. ಕೃಷ್ಣ ಪ್ರಸಕ್ತಿ ಅಧಿಕರಣ ಬ್ರಹ್ಮಸೂತ್ರದವರು ಹೇಳಿದ್ರಲ್ಲ, ಆಗ ಎಲ್ಲವೂ ಬ್ರಹ್ಮೇ ಆಗಿತ್ತೆ, ಬ್ರಹ್ಮ ಹುಡುಗೇ ಇಲ್ವಲ್ಲ ಅಂತ ಒಂದು. ಆಮೇಲೆ ನಿರವಯ ಶಬ್ದ ಕೋಪವ ಅದು ಅವನಿಲ್ಲ ಅಂತ ಹೇಳಿದೆಲ್ಲ ಕೋಪ ಬಂತು ಅಂತ ವಿಚಾರ ಮಾಡಿದ್ರು ಅವರು. ಆವಾಗ ತಾತ್ಪರ್ಯ ಬ್ರಹ್ಮವು ಎಲ್ಲ ಆಗಿದೆ ಅನ್ನೋದ್ರಲ್ಲಿ ವ್ಯವಹಾರವಿಲ್ಲ. ಯಾವುದೆಲ್ಲವೂ ನಾವು ಏನಂತೀವೋ ಬ್ರಹ್ಮಕ್ಕಿಂತ ವ್ಯತಿರಿಕ್ತವಾಗಿಲ್ಲ, ಅದು ಸುಳ್ಳು, ನಿಜವಾಗಿ ಕಾರಣ ಅಂತ ನಾವು ಹೇಳಿದ್ವಲ್ಲ ಆ ಬ್ರಹ್ಮವೇ ಸತ್ಯ ಅಂತ ಹೇಳೋಕೆ ಬಂದಿದೆ ಅಂತ. ವಾಕ್ಯವನ್ನ ಯಾವ ಸಂದರ್ಭದಲ್ಲಿ ಏನು ಮಾತಾಡಿರು ಅಂತ ನೋಡ್ಕೊಳ್ಳದೆ ಹೀಗೆ ಹೇಳಿ ಹೇಳೋಕೆ ಇದು ಅಂತ ಎಷ್ಟು ಸತ್ಯ ಅಂದ್ಬಿಡ್ತೀವಿ ನಾವು. ನನ್ನ ಅಭಿಪ್ರಾಯ ಅದಲ್ಲಪ್ಪ ಅಂತ ಅವನು ಹೇಳ್ತಾನೆ. ಅಂದರೆ ಹೇಗಾಯ್ತು, ಮೊದಲು ಹೀಗೆ ಹೇಳಿದ್ದು ಆಮೇಲೆ ಹೀಗೆ ಹೇಳಿದ ಹಾಗಿಲ್ಲ. ಯಾವುದನ್ನು ಗೊತ್ತಿದ್ದ ನಾವು ಬಿಟ್ಬಿಟ್ಟು ಇನ್ನೇನು ಅರ್ಥ ಮಾಡ್ಕೊಂಡ್ಬಿಟ್ಟು. ಒಂದು ವಾಕ್ಯದಲ್ಲಿ 3-4 ಪದಗಳಿದ್ದರೆ ಯಾವುದೋ ಒಂದು ಪದವನ್ನು ಅವಧಾರಣೆ ಮಾಡೋಕೆ ಬಂದೇ ಇರ್ತದೆ. ಆ ಪದವನ್ನು ಅವಧಾರಣೆ ಮಾಡಿದರೆ ಇನ್ನು ಬಾಕಿಯೆಲ್ಲ ಅದಕ್ಕೆ ಒಂದು ಹಾಗೆ ಅರ್ಥ ಮಾಡ್ಕೋಬೇಕು. ಅದನ್ನೇ ಯತ್ಪರ ಶಬ್ದ ಸಶಬ್ದಾರ್ಥ, ಯಾವುದರಲ್ಲಿ ತಾತ್ಪರ್ಯ ಇದೆಯೋ ಶಬ್ದಕ್ಕೆ, ಅಂದರೆ ಯಾವ ಪದದ ಅರ್ಥದಲ್ಲಿ ತಾತ್ಪರ್ಯ ಇದೆಯೋ ಅದೇ ವಾಕ್ಯಾರ್ಥವೇ ಹೊರತು ಅದರಲ್ಲಿರೋ ಎಷ್ಟು ಪದಗಳಿದೆಯೋ ಅಷ್ಟು ಪದಗಳಿಗೂ ಆ ವಾಕ್ಯಾರ್ಥ ಆಗಲ್ಲ. ವಾಕ್ಯಾರ್ಥ ನಿರ್ಣಯ ಮಾಡೋದು ಅಂದರೆ ಇದಕ್ಕೆ ಹೆಸರು. ಯಾವುದರಲ್ಲಿ ಇರುತ್ತೆಯೋ ಅದರಲ್ಲಿ ಸಮನ್ವಯ ಅಂತ ಕರೀತಾರೆ. ಅದನ್ನು ಒಮ್ಮೆ ಬಾಕಿ ಮಾತುಗಳನ್ನೆಲ್ಲ ಆ ಪದಕ್ಕೆ ಹೊಂದಬೇಕು. ಆಯ ಅಂದರೆ ಒಂದೊಂದು ಅನುಸರಿಸ್ಕೊಂಡಿರೋದು, ಆಯ ಅಂದರೆ ಹೋಗೋದು, ಅದ್ರ ಹಿಂಬಾಲಿಸ್ಕೊಂಡು ಬರ್ತದೆ ಬಾಕಿದೆಲ್ಲ. ಇದರ ಪದಾರ್ಥಗಳೆಲ್ಲ ಆ ಪದದ ಅರ್ಥವನ್ನು ಹಿಂಬಾಲಿಸ್ಕೊಂಡು ಬರ್ತವೆ. ಆದ್ದರಿಂದ ಸಮನ್ವಯ ಅಂತ ಕರೀತಾರೆ ಅದನ್ನು. ಆದ್ದರಿಂದ ಆ ಹಿಂದೆ ಮುಂದೆ ಹೇಳಿದ್ದಾನಲ್ಲ, ಒಂದು ಉಪನ್ಯಾಸ ಹೇಳಕ್ಕೆ ಶುರು ಮಾಡಿದ ಒಬ್ಬ ಮನುಷ್ಯ ಅಂತ ಇಟ್ಕೊಳ್ಳಿ. ಈ ದಿವಸ ನನ್ನ ಅಲ್ಪಮತಿ ನಾನೇನು ಬಹಳ ಓದ್ದವನಲ್ಲ, ಏನೋ ಸ್ವಲ್ಪ ಪ್ರಾರಂಭ ಮಾಡಿ ಕೆಲವಷ್ಟು ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದ. ಆಮೇಲೆ ಮುಂದೆ ಹೇಳಕ್ಕೆ ಶುರು ಮಾಡಿದ್ರು, ಏನೇನೋ ಹೇಳಿಬಿಟ್ಟ. 1 ಗಂಟೆ ಹೇಳಿದ್ರು, ಎಲ್ಲರೂ ಚಪ್ಪಾಳೆ ಕಟ್ಟಿದ್ರು. ಮನೆಗೆ ಹೋಗ್ತೇನೆ ಏನು ಉಪನ್ಯಾಸ ಹೇಳಿದ ಅಂತ ಕೇಳಿದೆ. ಅವರು ನನಗೇನು ತಿಳಿಯಲ್ಲ ಅಂತ ಹೇಳಿದ ಅಂತ. ಪ್ರಾರಂಭ ಮಾಡುವಾಗ ಉಪನ್ಯಾಸ ಉಪಕ್ರಮ ಮಾಡಿದ್ನಲ್ಲ, ನಾನೇನು ಸ್ವಲ್ಪ ಓದ್ದವನು ಸ್ವಲ್ಪ ತಿಳಿದಷ್ಟು ಹೇಳ್ತೀನಿ ಅಂತ ಅಂದಿದ್ನಲ್ಲಪ್ಪ. ಅದು ನೀನೇ ಕೇಳಿದ್ದೆ ಹೊರತು ಏನು ಕೇಳಿದ್ದೆ ಅಷ್ಟು ಹ್ಯಾಕೆ ಹೇಳ್ತಿದ್ದಾನೆ. ಆದ್ದರಿಂದ ಅದಲ್ಲ ಅರ್ಥ. ಇನ್ಯಾವುದನ್ನು ಹೇಳಕ್ಕೆ ಬಂದಿದ್ದಾನೆ, ಯಾವುದನ್ನು ಹೇಳಿದ್ದಾನೆ, ಯಾವುದನ್ನು ಪ್ರಾರಂಭ ಮಾಡಿದಾನೋ, ಯಾವುದನ್ನು ಮತ್ತೆ ಒಪ್ಪಿದ್ದಾನೋ, ಯಾವುದನ್ನು ಕೊನೆಯಲ್ಲಿ ಹೇಳಿದ್ನೋ, ಉಪಕ್ರಮಾದಿಗಳಿಂದ ಕೊನೆಯಲ್ಲಿ ಹೇಳ್ತಾನಲ್ಲ, ಅದನ್ನೇ ಆ ವಾಕ್ಯವೆಲ್ಲ ಎಲ್ಲ ವಾಕ್ಯಗಳು ಹೊಂದಿಕೊಂಡು ಹೇಳುತ್ತವೆ. ಆದ್ದರಿಂದ ಅದೇ ಸಮನ್ವಯ, ವಾಕ್ಯದ ಸಮನ್ವಯ ಆಯಿತು ಅಂತ ನಾವು ಹೇಳ್ತೇವೆ. ಅದು ಸಮನ್ವಯದಿಂದ ಗೊತ್ತು ಮಾಡಬೇಕು ವಾಕ್ಯವನ್ನು. ವಾಕ್ಯದಲ್ಲಿ ಯಾವ ಪದಾರ್ಥ ಮುಖ್ಯ ಅನ್ನೋದು ಹೇಗೆ ಗೊತ್ತು ಮಾಡ್ಕೋಬೇಕು, ಯಾವ ಪದವನ್ನು ಅವಧಾರಣೆ ಮಾಡೋಕೆ ಉಪಯೋಗಿಸಿದಾನೋ ಅದರಲ್ಲಿ ಗೊತ್ತು ಮಾಡ್ಕೋಬೇಕು. ಪದ ಸಮನ್ವಯ, ವಾಕ್ಯ ಸಮನ್ವಯ, ವಾಕ್ಯಗಳ ಸಮನ್ವಯ ಇಷ್ಟಿರುತ್ತೆ. ಒಬ್ಬ ಮನುಷ್ಯ 1 ಗಂಟೆ ಹೊತ್ತು ಮಾತಾಡಿದರೆ
ಅನೇಕ ವಾಕ್ಯಗಳನ್ನು ಮಾತಾಡಿರ್ತಾನೆ. ಒಂದೊಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಕೊಂಡ್ಕೊಂಡು ಬರುತ್ತೆ, ಆ ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಕೊಂಡು ಬರುತ್ತೆ. ಎಲ್ಲ ಏನು ಹೇಳಕ್ ಬಂತು ಅಂತ ಕೊನೆಯವರಿಗೆ ಆದ್ದರಿಂದ ಅಂತ ಕೊನೆಯವರು ಹೇಳ್ತಾನೆ ಉಪಸಂಹಾರದಲ್ಲಿ. ನಮ್ಮಲ್ಲಿ ಹೇಳಿದ್ಮೇಲ ಇದೇ ನನ್ನ ಅಭಿಪ್ರಾಯ ಅಂತ ಉಪಕ್ರಮ ಉಪಸಂಹಾರಗಳಿಂದ ಗೊತ್ತು ಮಾಡಿ ಹೇಳ್ತೀವಲ್ವೇ, ಗೊತ್ತಾಗುತ್ತೆ. ಈಗ ಏನು ನಾನು ಹೇಳೋದು, ಈ ಅಧ್ಯಾರೋಪ ಅಪವಾದಾಧ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಂತ ಈ ವೇದ ವಾಕ್ಯದ ಸ್ವಾರಸ್ಯವನ್ನು ತಿಳಿದಂಥವರು ಒಂದು ಯುಕ್ತಿ ಹೇಳಿದರು. ಈ ಉಪನಿಷತ್ತುಗಳು ಒಂದು ಯುಕ್ತಿ ಮಾಡ್ತದೆ. ಯಾವುದನ್ನ ವರ್ಣನೆ ಮಾಡೋಕ್ಕಾಗುವುದಿಲ್ವೋ ಅದು ನಿಷ್ಪ್ರಪಂಚ, ನಿರ್ವಿಕಲ್ಪ, ನಿರ್ವಿಶೇಷ ಎಂಬ ಮಾತುಗಳಿಂದ ಹೇಳಲ್ಪಡುತ್ತೆ. ಇಂಥದ್ದು ಅಂತ ಅರ್ಥವಿದೆ. ಅದನ್ನು ವರ್ಣನೆ ಮಾಡೋಕ್ಕೆ ಕಪ್ಪಗೆ, ದುಂಡಿಗೆ, ನೀರು ಬರುವ ಹಾಗೆ ಹೀಗೆಲ್ಲ ಹೇಳ್ತಾ ಇದ್ರೆ ಎಲ್ಲ ಗುಣಗಳನ್ನು ಸೇರಿಸಿಕೊಂಡು ಒಂದು ಪದಾರ್ಥ ಅಂತ ಗೊತ್ತು ಮಾಡ್ತೀವಿ ನಾವು. ಹಾಗೆ ವಿಶೇಷಣೆ ಮಾಡಿಕೊಂಡ್ರು ವಿಶೇಷಗಳು. ವಿಶೇಷ ಅಂದರೆ ಅದರ ವಿಕಲ್ಪ ಹೀಗೆ ಇಂಥದ್ದು ಅಂತ ಹೇಳ್ತೀವಲ್ಲ, ವಿಷಯ ವಿಕಲ್ಪಗಳು, ವಿಶೇಷಗಳು, ಪ್ರಪಂಚಗಳು ಅಂತ ಹೇಳಿದ್ರು. ಯಾವುದರಲ್ಲಿ ಅಂಥ ಯಾವುದೂ ಇದ್ರು, ಜಾತಿ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಯಾವುದೂ ಇಲ್ಲ. ಅದು ನಿರ್ವಿಶೇಷ, ನಿಷ್ಪ್ರಪಂಚ, ನಿರ್ವಿಕಲ್ಪ ಎಲ್ಲ ಒಂದೇ ಅರ್ಥ. ವಿಕಲ್ಪ, ಪ್ರಪಂಚ, ವಿಶೇಷ ಎಂಬ ಮಾತುಗಳು ಒಂದಕ್ಕೊಂದಕ್ಕೆ ಅರ್ಥ ಒಂದೇ ಅರ್ಥಗಳು. ಅಥವಾ ಬ್ರಹ್ಮವು ನಿಷ್ಪ್ರಪಂಚ, ಬ್ರಹ್ಮವು ನಿರ್ವಿಕಲ್ಪ, ಬ್ರಹ್ಮವು ನಿರ್ವಿಶೇಷ. ಆತ್ಮ ನಿಂತಲೇ ಬ್ರಹ್ಮ ಅಂದರೆ ಒಂದೇ, ಆತ್ಮ ಅಂದರೆ ಒಂದೇ. ಹೀಗೆ ಆತ್ಮೈಕತ್ವ ವಿದ್ಯೆಯನ್ನು ಹೇಳ್ತೇವೆ ಉಪನಿಷತ್ತುಗಳಲ್ಲಿ. ನಿರ್ವಿಶೇಷವಾದ ಆತ್ಮತತ್ವ ಒಂದನ್ನೇ ತಿಳಿಸುತ್ತವೆ ಅಂತ ಅರ್ಥ. ಹೀಗೆ ಹೇಳೋಕ್ಕೋಸ್ಕರ ಬರ್ತೇವೆ. ಅದನ್ನು ಯಾರು ತಿಳಿಸುತ್ತವೆ ಅಂದರೆ ಅಧ್ಯಾರೋಪ ಅಪವಾದಾಭ್ಯಾಮ ಅಂತ ಅಧ್ಯಾರೋಪ ಮಾಡುತ್ತೇವೆ. ಈಗ ನಾನು ತೋರಿಸಿದಂತೆ ಕಾರಣತ್ವವನ್ನು ಅಧ್ಯಾರೋಪ ಮಾಡ್ತೇವೆ. ಕಾರಣವನ್ನು ಅಧ್ಯಾಪ ಮಾಡಿದ್ರಿಂದ ಹಾಗಾದ್ರೆ ಅದೇ ಕಾರಣ ಅಂತ ಆಯ್ತಲ್ಲ. ಸಕಾರಣಂ ಅಂತ ಹೇಳಿದ್ರಿಂದ ಬ್ರಹ್ಮೇ ಕಾರಣ ಅಂತ ಮಾಡಿಕೊಂಡು ಕಾರಣತ್ವ ಅಧ್ಯಾರೋಪ ಮಾಡಿಕೊಂಡ್ರು ಕೂಡ ಆಮೇಲೆ ಅದಕ್ಕೆ ಬಹಳ ಸತ್ಯ ಮಿಥ್ಯಾಚಕ್ಷತೆ ಮೊದಲಾದಗಳನ್ನು ಹೇಳೋದಕ್ಕೆ ಬಂದದ್ದೇ ಹೊರತು ಕಾರಣ ಅಂತ ಹೇಳೋಕ್ಕೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಕಾರಣತ್ವ ಹೇಳೋಕ್ಕೆ ಬಂದಿಲ್ಲ, ಅದೇ ಒಂದು ನಿಜವಾಗಿರ್ತಕ್ಕದ್ದು, ಬಾಕಿ ಇನ್ಯಾವುದೂ ಇಲ್ಲ, ಎಲ್ಲ ಅಮೃತ ಹೇಳೋಕ್ಕೋಸ್ಕರವಾಗಿ ವಾಚಾರಂಭಣಂ ವಿಕಾರೋ ರಾಮಹೇಯಂ ಅಂತ ಹೇಳ್ತೀವಿ. ಆದ್ದರಿಂದ ವೇದಾಂತದಲ್ಲಿ ಕಾರಣ ಕಾರ್ಯ ಎಂಬ ಎರಡು ಶಬ್ದಗಳನ್ನು ಉಪಯೋಗಿಸಿದರೆ ನಾವು ಹಾಗೆ ಕಾರಣ ಕಾರ್ಯ ಅಂತ ಅಂತೇವೋ ಹಾಗಲ್ಲ. ಬಟ್ಟೆಗೆ ಹತ್ತಿ ಎಂಬುದು ಕಾರಣ, ಹತ್ತಿಯಿಂದ ಬಟ್ಟೆಯನ್ನು ಮಾಡ್ತಾರೆ, ರೇಷ್ಮೆಯಲ್ಲೂ ಮಾಡ್ತಾರೆ. ಇದು ಯಾತ್ರೆಯಿಂದ ಮಾಡಿದ್ದು ಅಂದರೆ ರೇಷ್ಮೆ ಉಪಾದಾನ ಕಾರಣ, ಹತ್ತಿ ಉಪಾದಾನ ಕಾರಣ ಅಂತ ಹೇಳ್ತೀವಲ್ಲ, ಹಾಗಲ್ಲ. ಬ್ರಹ್ಮದಿಂದ ಜಗತ್ತನ್ನು ಮಾಡಿದ್ದಾರೆ ಅಂದರೆ ಬ್ರಹ್ಮ ತಟ್ಟಿ ಇಟ್ಟು ಕುಂಬಾರ ಕಟ್ಟಿಯಾಗಿ ಏನೇನು ಮಾಡಿ ಬ್ರಹ್ಮ ಈಗ ಆಗಿಬಿಟ್ಟಿದೆ ಇಷ್ಟಾಗಲ್ಲ ಅಂತ ಇಲ್ಲ. ಅದಕ್ಕೆ ನಿಷ್ಕ್ರಿಯಂ ನಿರ್ವಿಕಲ್ಪಂ ನಿರಂಜರಂ ನಿರವಯವಂ ಅಂತ. ನಿಷ್ಕಳ ಅಂದರೆ ಅವಯವೇ ಇಲ್ಲ. ಅವಯವಗಳೆಲ್ಲ ಜೋಡಿಸಿ ಮಾಡ್ತಾರೆ ಮಣ್ಣನ್ನು, ಹಾಗೆ ಬ್ರಹ್ಮನ್ನ ಅದರ ಅವಯವನ್ನೆಲ್ಲ ಜೋಡಿಸಿ ಪ್ರಪಂಚ ಮಾಡ್ತಾರೆ ಅಂದರೆ ನಿಷ್ಕಳವಾಗಿದೆ, ಯಾವ ಅವಯವೇ ಇಲ್ಲ. ಅವಯವೇ ಇಲ್ಲದೆ ಮತ್ತೆ ಆಗೋದು ಅಂದ್ರೆ ಏನು? ಇನ್ನೊಂದು ವಿಶೇಷ ಕಾಲ ಅದರಿಂದ ಆಯಿತು ಅಂತ ಬರೆದಿದೆ ಕೆಲವು ಕಡೆಗಳಲ್ಲಿ. ಬ್ರಹ್ಮದಿಂದ ಕಾಲ ಆಗಿದೆ, ಬ್ರಹ್ಮದಿಂದ ದೇಶವಾಗಿದೆ ಅಂತ. ಕಾಲ ಆಕಾಶಗಳು ಕೂಡ ಬ್ರಹ್ಮದಿಂದ ಆಯಿತು ಅಂತ. ನಮಗೆ ಆಗೋದು ಎಂಬುದು ಲೋಕದಲ್ಲಿ ಆಕಾಶದಲ್ಲಿ ಆಗುತ್ತದೆ, ಕಾಲದಲ್ಲಿ ಆಗುತ್ತದೆ. ಯಾವುದಾದ್ರೂ ಒಂದು ಇಂಥದ್ದು ಆಯಿತು, ಎಲ್ಲಿ ಆಯಿತು ಅಂತೇಳಿ, ಯಾವಾಗ ಆಯಿತು ಅಂತ ಹೇಳ್ತೀವಿ ನಾವು. ಏನಾದರೂ ಒಂದು ಆಗೋದಕ್ಕೆ ಇವೆಂಟ್ ಘಟನೆ ಆಗಬೇಕಾದ್ರೆ ಯಾವಾಗ ಎಲ್ಲಿ ಪ್ರಶ್ನೆ ಕೇಳ್ತೀವಿ. ಯಾವಾಗ ಎಂಬ ಕಾಲವು ಎಲ್ಲಿ ಎಂಬ ದೇಶವೂ ಕೂಡ ಬ್ರಹ್ಮದಿಂದ ಆಯಿತು ಅಂತೀವಿ. ಇದರಿಂದ ಏನರ್ಥ ಮಾಡಬೇಕಾಯಿತು? ವಾಚಾರಂಭಣಂ ವಿಕಾರೋ ರಾಮಹೇಯಂ ಅನ್ನೋ ಪ್ರಕಾರ ಆಕಾಶ ಎಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳ್ತಕ್ಕ ಆಕಾಶವು ಆಗ ಈಗ ಅಂತ ಹೇಳ್ತಕ್ಕ ಕಾಲವು ಬ್ರಹ್ಮದಿಂದ ಆಯಿತು ಎಂಬುದರಿಂದ ಅದು ವಾಚಾರಂಭ ನಿಜವಾಗಿಲ್ಲ. ಅದು ಯಾವ ಕಾಲವು ನಿಜವಾಗಿ ಇದೆ ಇದ್ರೂ ಕೂಡ ಕಾಲವು ಆಯಿತು ಅಂತ ಹೇಳೋದು ಅದು ಇಲ್ಲ ಅಂತಲೂ ಬ್ರಹ್ಮ ಒಂದೇ ಇರೋದು. ಬ್ರಹ್ಮವನ್ನೇ ನಾವು ಆಕಾಶ ಅಂತಲೂ ಕಾಲ ಅಂತಲೂ ಕರಿತೇವೆ ಅಂತ ಅರ್ಥ. ಅದಕ್ಕೆ ಆ ವಾಕ್ಯಕ್ಕೆ ಅರ್ಥ ಬ್ರಹ್ಮದಿಂದ ಸರ್ವೇ ನಿಮೇಶ ವಿದ್ಯುತ ಪುರುಷಾದಧಿ ಇತ್ಯಾದಿಗಳೆಲ್ಲ ಆಯಿತು. ಕಾಲ ಅಹೋರಾತ್ರ ಇವೆಲ್ಲ ಇವತ್ತು ಬ್ರಹ್ಮದಿಂದ ಅಂತ ಹೇಳ್ತಾರಲ್ಲ. ಇದರಿಂದ ಏನು? ಬ್ರಹ್ಮವು ಕಾಲದಲ್ಲಿಲ್ಲ, ಆಕಾಶದಲ್ಲಿಲ್ಲ, ಅದರಿಂದ ಆಕಾಶ ಕಾಲ ಆಗಿದೆ ಅಂದರೆ ಅದೇನೇ ಆಕಾಶವಾಗಿ ತೋರುತ್ತದೆ. ತಪ್ಪು ಸುಳ್ಳು ನಿಜವಾಗಿರೋದು ಬ್ರಹ್ಮ ಒಂದೇ ಅಂತ ತೋರಿಸೋದಕ್ಕೋಸ್ಕರವಾಗಿ ಬ್ರಹ್ಮದಿಂದ ಆಕಾಶವಾಯಿತು, ಬ್ರಹ್ಮದಿಂದ ಕಾಲ ಆಯಿತು ಅಂತ ಹೇಳ್ತಾರೆ. ಇದರಿಂದ ಏನಾಯ್ತು? ಈಗ ಕಾರಣ ಅಂತ ನಾವು ಪ್ರಾರಂಭ ಮಾಡಿದ್ವಲ್ಲ, ಅದು ಅಧ್ಯಾರೋಪ.
ಬ್ರಹ್ಮನಿಂದ ಕಾಲ ಆಯಿತು, ಬ್ರಹ್ಮನಿಂದ ಆಕಾಶವಾಯಿತು ಇತ್ಯಾದಿಗಳಲ್ಲಿ ಹೇಳೋದ್ರಿಂದ ಬ್ರಹ್ಮವೇ ಅದೇ ಸತ್ಯವಾದದ್ದು ಅಂತ ಹೇಳಿದ್ರಿಂದ ಬಾಕಿ ಎಲ್ಲ ಆಯಿತು ಬರೀ ಮಾತಾಯಿತು, ನಿಜವಾಗಿಲ್ಲ ಇದ್ದಂತೆ ಆಯಿತು. ಆಗ ಒಟ್ಟಿದರೆ ಗಣೆಯಾದೆ ತೊಟ್ಟಿದರೆ ಬೆರಣೆಯಾದೆ ಅಂತಾರೆ ಗೋವಿಗ ಹಾಡು ಹೇಳ್ತಾರಲ್ಲ, ಅದನ್ನು ಬೇರೆ ಬೇರೆ ಅಲ್ವಾ, ಅದೇ ಎಲ್ಲ ಒಂದೇನೆ ಸಗಣಿಯ ಬೇರೆ ಬೇರೆ ರೂಪ ಅಂತ ಅರ್ಥ. ಹಾಗೆ ಒಂದೇ ಪದಾರ್ಥವು ಬೇರೆ ಬೇರೆ ರೂಪ ಆಯಿತು ಅನ್ನುವಂತೆ ಬ್ರಹ್ಮವೇ ಆಕಾಶವಾಯಿತು, ಕಾಲವಾಯಿತು, ವೇ ಆಯಿತು, ಅದೇ ಜೀವನಾಯಿತು, ಜೀವನ ಪ್ರವೇಶ ಮಾಡಿದೆ. ಜೀವ ಅಂತ ನಾವು ಕರಿತೀವಲ್ಲ, ತತ್ಸೃಷ್ಟ ತದೇವ ಪ್ರಾವಶ್ಯತೆ, ಅದು ಒಳಗೆ ಜೀವನಾಗಿ ಪ್ರವೇಶ ಮಾಡಿಬಿಟ್ಟಿದೆ ಅಂತ, ಪ್ರವೇಶ ಮಾಡಿದ ಹಾಗೆ ಜೀವನಾಗಿ ಕಾಣ್ತಾ ಇದೆ ಅಂತ ಅದು ನಮಗೆ ತಿಳಿಸ್ಬೇಕಾಗಿದೆ. ಜೀವ ಅನ್ನೋದೊಂದು ವಸ್ತು, ಪರಮಾತ್ಮ ಅನ್ನೋದೊಂದು ವಸ್ತು, ಎರಡು ವೇದ ನಾವು ಮಾಡಿದ್ವು. ಹಾಗಿಲ್ಲ, ಅನಂತವಾಗಿರ್ತಕ್ಕಂಥ ಜೀವ, ಅನಂತ ಅಂದರೆ ದೇಶ ಕಾಲ ಬದಲಾವಣೆಗಳ ಪರಿಚ್ಛೇದ ಇಲ್ಲದೆ ತಾಳೇ ತಾನಾಗಿ ಅದ್ವಿತೀಯವಾಗಿ ಇರತಕ್ಕ ಆತ್ಮನನ್ನ ಜೀವ ಅಂತ ಕರೆದಿದ್ದೇವೆ. ಅಂದರೆ ಅದು ಅವಾದ್ಯಾರಂಭ ವಿಚಾರ ನಮ್ಮಲ್ಲಿ ಜೀವ ಅಂತ ಕರೆದಿದ್ದು ಅಧ್ಯಾರೋಪ ಹೊತ್ತೇನೂ ಅಲ್ಲ, ಅಧ್ಯಾರೋಪ ಮಾಡಿಬಿಡೋದು ಆಮೇಲೆ ಅಲ್ಲ ಅನ್ನೋದು ಇದು ಚಮತ್ಕಾರ. ಸುಮ್ಮನೆ ಅಲ್ಲ ಅನ್ನೋದಿಲ್ಲ, ಇನ್ನೊಂದು ಇಟ್ಕೊಂಡು ಇಲ್ಲ ಅಂತಂತಾರೆ. ಅದನ್ನು ನಾವು ನೋಡ್ತಾ ಬರ್ಬೇಕು. ಈಗ ಒಂದು ಶ್ರುತಿ ಇದೆ, ಅದಷ್ಟು ದ್ರಷ್ಟ ಅಶ್ರುತೋ ಶ್ರೋತ ಅಮತೋ ಅಮಂತ ಮಂತ ಅವಿಜ್ಞಾತೋ ವಿಜ್ಞಾತ, ಹೀಗೆ ಪರಮಾತ್ಮನನ್ನು ಹೇಳೋದಕ್ಕೆ ಅವನನ್ನು ಯಾರು ಕೇಳೋಕ್ಕಾಗಲ್ಲ, ಅವನು ಮಾತ್ರ ಎಲ್ಲವನ್ನೂ ಕೇಳ್ತಾನೆ. ಅವನನ್ನು ನೋಡೋಕ್ಕಾಗೋದಿಲ್ಲ, ಅವನು ಮಾತ್ರ ಎಲ್ಲವನ್ನೂ ನೋಡ್ತಾನೆ. ಅವನನ್ನು ಆಲೋಚನೆ ಮಾಡೋಕ್ಕಾಗೋದಿಲ್ಲ, ಅವನು ಎಲ್ಲವನ್ನೂ ಆಲೋಚನೆ ಮಾಡ್ತಾನೆ. ಹೀಗೆ ಹೇಳಿದ ಬಂದರೆ ಎರಡು ವಿಷಯ ಹೇಳಬೇಕಾಗಿದೆ. ಶ್ರೋತ ಮಂತ್ರ ಕರ್ತ ಮೊದಲಾದವುಗಳು ಹೇಳೋದ್ರಿಂದ ಅವನು ಚೇತನ ಅಂತ ಹೇಳಬೇಕಾಯ್ತು. ಆಗ ಈಗ ಗೋಡೆ ಯೋಚನೆ ಮಾಡ್ತಿದೆ ಅಂತ ಯಾರು ಹೊರಕೊಡೋಲ್ಲ, ಅಶೋಕಾಮಯುತ ಅಂತ ಯೋಚನೆ ಮಾಡಿದ್ವು. ಶ್ರೋತ ಮಂತ್ರ ಕರ್ತ ಮೊದಲಾದಗಳು, ಮಂತ್ರ ವಿಜ್ಞಾತ ಅಂದರೆ ಶ್ರೋತ ಅಂದರೆ ಕೇಳೋನು, ಮಂತ್ರ ಅಂದರೆ ವಿಚಾರ ಮಾಡೋನು, ವಿಜ್ಞಾತ ಅಂದರೆ ಅರಿಯೋನು. ಇದೆಲ್ಲ ಚೇತನ ಧರ್ಮ, ಅರಿವು ಉಳ್ಳವನು, ಕಲ್ಲು ಮಣ್ಣಿಗಳಿಗೆ ಇರಬಲ್ಲ ಅರಿವು. ಆದ್ದರಿಂದ ಆತ್ಮ ಅಂದರೆ ಅರಿವು ಉಳ್ಳವನು, ಅರಿಯತಕ್ಕವನು ಅಂತ. ಅದರ ಜೊತೆಗೆ ಅರಿಯಲ್ಪಡತಕ್ಕವನಲ್ಲ ಅಂತ, ವಿಷಯನಲ್ಲ, ವಿಷಯ ಅಲ್ಲ ವಿಷಯ, ವಿಷಯನಲ್ಲ ವಿಷಯ, ಹೀಗೆ ಹೇಳ್ತಾ ಇದೆ. ಇದರಿಂದ ಏನಾಯಿತು, ಕಾರಣ ಅಂತ ನಾವು ಒಂದದ್ರಿಂದ ಮಣ್ಣಿನ ಕಾರಣವು ಪರಮಾತ್ಮನು ಮಣ್ಣು ಹೇಗೆ ಮಡಿಕೆ ಕುಡಿಕೆ ಮೊದಲಾದವುಗಳೆಲ್ಲ ಆಯಿತು, ಹಾಗೆ ಪರಮಾತ್ಮನು ಹೇಳಿದ್ರಲ್ಲ, ಸತ್ಯತ್ಯಚ್ಚ ಭೂತು ನಿರುಕ್ತಂಚ ಅನಿರುಕ್ತಂಚ ನಿಲಯನಂಚ ಅನಿಲಂಚ ಇತ್ಯಾದಿಗಳು ಎಲ್ಲವೂ ಆಯಿತು ಅಂತ ಬರೆದಿತ್ತಲ್ಲ. ಹಾಗಾದರೆ ಮಣ್ಣಿನ ಹಾಗೆ ಬೇರೆ ಬೇರೆ ರೂಪ ಆಗ್ತಾ ಬಂತು ಅಂತ ಹೇಳಿದಾಗ್ತಿತ್ತು. ಹಾಗಲ್ಲ ಅಂತ ತೋರಿಸೋದಕ್ಕೋಸ್ಕರವಾಗಿ ಏನು ಹೇಳಿದ್ರೆ, ಅದಷ್ಟು ದೃಷ್ಟ ಈ ಶ್ರುತಿ ಕೇಳಿದ ಕೂಡಲೇ ಅವೆರಡನ್ನು ಕೂಡಿಸಿದೆ, ಅದು ಅದೇ ಆಯಿತು. ಏನಾಯಿತು, ಚೇತನ ರೂಪವಾಗಿ ಇರಬೇಕು, ಮತ್ತಿನ್ನೊಬ್ಬರಿಗೆ ಅರಿಯಲ್ಪಡಬಾರದು, ವಿಷಯವಾಗಬಾರದು. ವಿಷಯವಲ್ಲದ ನಿತ್ಯ ವಿಷಯದಲ್ಲಿ ಚಿದಾತ್ಮಕೆ, ಯಾವಾಗಲೂ ವಿಷಯಿಯಾಗಿ ಚೈತನ್ಯ ಮಾತ್ರ ರೂಪವಾಗಿ ಇರತಕ್ಕದ್ದು ಬ್ರಹ್ಮ ಅಂತ ಹೇಳಿದಾಗಾಯಿತು. ಅದನ್ನು ವಶ ಮಾಡಿ, ಯಾವುದನ್ನ ಈ ವಿಷಯವಾಗಿರ್ತಕ್ಕಂಥದ್ದು ನೋಡ್ತೀವಲ್ಲ, ಹಾಗೆ ಬ್ರಹ್ಮವನ್ನು ನಾವು ಅರಿಬೇಕಲ್ಲ ಹೇಗೆ ಅಂತ ಯಾರಾದರೂ ವಿಚಾರ ಮಾಡ್ತೀನಿ. ಬ್ರಹ್ಮಜ್ಞಾನದ ವಿಷಯ ಹೇಳ್ತೀನಿ, ಬ್ರಹ್ಮಜ್ಞಾನ ಹೇಗಾಗುತ್ತೆ ಅಂತ. ಘಟಜ್ಞಾನ ಹೇಗಾಗುತ್ತೆ ಅಂತ ಕೂಡಲೇ ಘಟ ವಿಷಯ, ಬ್ರಹ್ಮಜ್ಞಾನ ಅಂತ ಕೂಡಲೇ ಬ್ರಹ್ಮ ವಿಷಯ ಅಂತ ನಮಗೆ ಬರುತ್ತೆ. ಹಾಗಲಿಲ್ಲ ಇದು. ಯಾಕಾಯಿತು, ಅದೃಷ್ಟೋ ಅದೃಷ್ಟ ಅದೃಷ್ಟೋ ಅಶ್ರುತೋ ಶ್ರೋತ ಹೀಗೆ ಹೇಳಿದ್ರಿಂದ ಯಾವುದಕ್ಕೂ ವಿಷಯವಲ್ಲ ವಿಷಯಿ ಅಂತ ಹೇಳಿದ್ರಿಂದ ಅಚೇತನಾಗಿರಬೇಕು, ವಿಷಯಿಯಾಗಿರಬೇಕು, ವಿಷಯವಾಗಬಾರದು. ಆಗೋದಾಯಿತು, ಕಾರಣತ್ವ ಹೋಯ್ತು. ಆಮೇಲೆ ಅಚೇತನತ್ವ ಬಂತು. ಚೇತನತ್ವ ಬಂದರೂ ಕೂಡ ಯಾವುದಾದ್ರೂ ಚೇತನ ಬರ್ಬೋದು. ಈಗ ಕಣ್ಣಿಗೂ ಬಂತು ಚೇತನ, ಚೇತನತ್ವ ಇದು ಅರಿಯೋದು. ಚೇತನ ಅಂದರೆ ಅರಿವು, ಕಣ್ಣಿಗೆ ಅರಿಯತಕ್ಕಂಥ ಶಕ್ತಿ ಇದೆ, ಮೂಗಿಗೆ, ಕಿವಿಗಿದೆ, ಮನಸ್ಸಿಗಿದೆ, ಇದಕ್ಕೆಲ್ಲ ಚೇತನ ಇದೆ. ಆದರೆ ಶ್ರೋತ್ರಂ ಆ ವಾಕ್ಯ ಇದೆ. ಆ ಕಿವಿ ಕಣ್ಣು, ಮೂಗು, ಹೀಗೆ ಹಾಗಾದ್ರೆ ಇನ್ನೊಂದು ಕಣ್ಣಿರುತ್ತೆ. ಆಗಿದ್ದ ಕಣ್ಣಿನ ಚಕ್ಷುರಿಂದ್ರಿಯದ ಚಕ್ಷುಷ್ ಆಗೋದು, ಇದು ಕಣ್ಣು ಅಂತ ಕಣ್ಣು ಹೇಗಾಗಿದೆ ಅಂದರೆ ಕಣ್ಣಿಗೆ ಅರಿಯತಕ್ಕಂಥ ಶಕ್ತಿ ಹೇಗೆ ಬಂದಿದೆ ಅಂದರೆ ಆ ಪರಮಾತ್ಮನಿಂದ ಬಂದಿದೆ. ಆ ಚೇತನ ಅವರದ್ದು, ಕಣ್ಣಿಂದಲ್ಲ. ಈಗ ನಾವು ಯಾವುದಾದ್ರು ಒಂದು ಕಬ್ಬಿಣ ಸೌಟಿದ್ರೆ ಸೌಟ್ ಸುಡುತ್ತೆ, ಯಾಕೆ ಅಂತೀವಿ ನಾವು. ಸೌಟ್ ಸುಡಲ್ಲ, ಸೌಟ್ನೊಳಗೆ ಸಂಕ್ರಾಂತವಾಗಿರ್ತಕ್ಕ ಬೆಂಕಿ ಸುಡುತ್ತೆ ನಮಗೆ. ಆ ಒಳಗೆ ಇಟ್ಬಿಟ್ಟಿದ್ವು, ಆ ಬೆಂಕಿ ಬಂದ್ಬಿಟ್ಟಿದೆ, ಸೌಟ್ ಸುಡುತ್ತೆ ಎಂದು ವ್ಯವಹಾರ ಮಾಡ್ತೀವಿ ನಾವು.
ಆದರೆ ನಿಜವಾಗಿ ಸೌಟಲ್ಲ ಸುಡೋದು, ಸೌಟಿನಲ್ಲಿರೋ ಬೆಂಕಿ. ಹಾಗೆ ಕಣ್ಣು ಅರಿಯುತ್ತದೆ ರೂಪವನ್ನು, ಕಿವಿ ಶಬ್ದವನ್ನು ಅರಿಯುತ್ತದೆ, ಮೂಗು ವಾಸನೆಯನ್ನು ಅರಿಯುತ್ತದೆ, ಮನಸ್ಸು ವಿಚಾರವನ್ನು ಮಾಡಿ ತಿಳಿಸುತ್ತದೆ ಅಂತ ಹೇಳಂತೀವಲ್ಲ. ಆದರೆ ಅರಿವು ಅದರದ್ದಲ್ಲ, ಮನಸ್ಸಿಗೂ ಮನಸ್ಸದು. ಅಂದರೆ ಮನಸ್ಸಿಗೆ ಅರಿಯತಕ್ಕಂತಹ ಶಕ್ತಿ ಆತ್ಮನಿಂದ ಬಂದಿದೆ, ಕಣ್ಣಿಗೆ ಅರಿಯತಕ್ಕಂತಹ ಶಕ್ತಿ ಆತ್ಮನಿಂದ ಬಂದಿದೆ. ಚೈತನ್ಯ ಎಂಬುದು ತನಗೆ ಇರಬಹುದು, ಮತ್ತೊಂದರಿಂದ ಬರಬಹುದು. ಈಗ ನಾನು ಹೇಳಿದ್ನಲ್ಲ, ಈ ಸೌಟು ಸುಡುತ್ತೆ ಅಂದರೆ ಇದರ ಬಿಸಿ ಸೌಟಿಗೆ ಸ್ವಲ್ಪ ಹೊತ್ತಾದ್ರೆ ಆರಿ ಹೋಗುತ್ತೆ, ಅದರದ್ದಲ್ಲ. ಬೆಂಕಿ ಇರೋದು, ಬೆಂಕಿಯ ಬಿಸಿ ಸೌಟಿಗೆ ಬಂದಿಗೆ ಸುಡುತ್ತೆ, ಅದು ಸ್ವಲ್ಪ ಹೊತ್ತಾಗಲೇ ಆರಿ ಹೋಗುತ್ತೆ. ಬೆಂಕಿ ಎನ್ನುವುದಕ್ಕೆ ನಿಜವಾಗಿ ಸುಡೋದು. ಬೆಂಕಿಗೆ ಬಿಸಿ ಎಲ್ಲಿಂದ ಬಂತು ಅಂದರೆ ಅದರದೇ, ಯಾವುದು ಅಲ್ಲವೇ ಇಲ್ಲ. ಆದ್ದರಿಂದ ಈಗ ಇದು ಚಕ್ಷು ಶ್ರೋತ್ರಸ್ಯ ಶ್ರೋತ್ರಂ ಮೊದಲಾದ ಶ್ರುತಿಗಳನ್ನು ಹೇಳಿದ್ರಿಂದ ಏನು ಗೊತ್ತಾಯಿತು? ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಯಾವುದಾದರೂ ಒಂದನ್ನು ವಿಷೀಕರಿಸಿ ಅರಿಯುತ್ತವೆ ಅಂತ ನಾವು ವಿಚಾರ ಮಾಡ್ತೀವಲ್ಲ, ಈ ಸೌಟು ಸುಡುತ್ತದೆ ಎನ್ನುವಂತೆ ಮಾಡಿ ವಿಚಾರವೇ ಹೊರತು ನಿಜವಾಗಿ ಅರಿಯುವ ಶಕ್ತಿ ಇಲ್ಲ. ಅವು ಚೇತನಗಳಲ್ಲ, ಗ್ರಾಹಕಗಳು ನಿಜ. ಗ್ರಾಹಕರಾದರೆ ಅರಿವು ಅವು ಎಲ್ಲಿಂದ ಬಂತು ಅಂದರೆ ಆತ್ಮನಿಂದ ಬಂತು. ಆತ್ಮನಿಂದ ಎಲ್ಲಕ್ಕೂ ಬಂದಿದೆ ಅಂತ ಹೇಳಿಬಿಟ್ಟು ಇದರಿಂದ ಏನಾಯಿತು? ಈ ಮೊದಲಾದ ಮನಸ್ಸು ಎಲ್ಲಾದಗಳೆಲ್ಲ ತೋರಿಸಿದಲ್ಲ, ಪ್ರೇತ್ಯ ಅಸ್ಮಾಲ್ಲೋಕ ಅಮೃತ ಭವಂತಿ ಅಂತ ಒಂದು ವಾಕ್ಯ ಇದೆ. ಅಸ್ಮಾಲ್ಲೋಕ ಅಂದರೆ ಇಂದ್ರಿಯಗಳಿಗೆ ವಿಷಯವಾಗಿರ್ತಕ್ಕಂಥ ಜಗತ್ತಿದೆಯಲ್ಲ, ಕಣ್ಣಿಗೆ ವಿಷಯವಾಗಿರೋ ಜಗತ್ತು, ಕಿವಿಗೆ ವಿಷಯವಾಗಿರೋ ಜಗತ್ತು, ಮೂಗಿಗೆ ವಿಷಯವಾಗಿರೋ ಜಗತ್ತು, ಹೀಗೆ ಒಂದೊಂದಕ್ಕೂ ವಿಷಯವಾಗಿರೋದಕ್ಕೆ ಇಲ್ಲ. ಅಸ್ಮಾಲ್ಲೋಕ ಈ ಲೋಕದಿಂದ ಲೋಕ್ಯತೆ ಇದು ಲೋಕ, ಕೇವಲ ಇಂದ್ರಿಯಗಳಿಗೆ ಗೋಚರವಾಗಿರ್ತಕ್ಕಂಥ ಈ ಲೋಕ ಇದೆಯಲ್ಲ, ಇದನ್ನು ಬಿಟ್ಟು ದಾಟಿ ಹೋಗಬೇಕು. ಇಲ್ಲೇ ಇದ್ರೆ ಮರ್ತಿರಾಗಿರ್ತೀರಿ, ದಾಟಿದ್ರೆ ಅಮೃತರಾಗ್ತೀರಿ. ಅಂದರೆ ಇಂದ್ರಿಯನನ್ನು ದಾಟಿದರೆ, ಮನಸ್ಸನ್ನು ದಾಟಿದರೆ, ಬುದ್ಧಿಯನ್ನು ದಾಟಿದರೆ ನೀವು ಅಮೃತರಾಗ್ತೀರಿ. ಆಗೋದಲ್ಲ, ಅದು ಅಮೃತ ಆಗಬೇಕು ಅಂತ ಹೇಳೋದಲ್ಲ, ಅಮೃತರಾಗಿದ್ದೀರಿ. ಈಗ ಅಮೃತರಾಗದೇ ಇರೋದನ್ನು ನಾವು ಅಂತ ತಿಳ್ಕೊಂಡು ಮರ್ತಿರಾಗಿದ್ದೀರಿ. ಶರೀರವನ್ನು ನಾವು ಅಂತ ತಿಳ್ಕೊಂಡ್ರಿ, ಇಂದ್ರಿಯ ನಾವು ಅಂತ ತಿಳ್ಕೊಂಡ್ರಿ, ಮನಸ್ಸನ್ನು ನಾವು ಅಂತ ತಿಳ್ಕೊಂಡ್ರಿ, ಬುದ್ಧಿಯನ್ನು ನಾವು ಅಂತ ತಿಳ್ಕೊಂಡ್ರಿ. ಹೀಗೆ ಒಂದೊಂದಾಗಿ ನಾವು ಅಂತ ತಿಳ್ಕೊಂಡಿದ್ದರಿಂದ ಮರ್ತಿರಾಗಿದ್ದೀರಿ. ನಿಜವಾಗಿ ಅವುಗಳಲ್ಲಿರ್ತಕ್ಕ ಚೇತನ ಅವುಗಳದ್ದಲ್ಲ, ಚೇತನ ಎಂಬುದು ಪರಮಾತ್ಮನಿಗೆ ಬಂದಿದೆ ಅಂತ ಗೊತ್ತಾದರೆ, ಪರಮಾತ್ಮ ಅಂದ್ರೆ ಏನು? ನಿಜವಾದ ಆತ್ಮ. ಈ ಕಲ್ಪಿತವಾದ ಆತ್ಮಗಳಿಗೆಲ್ಲ ಇದು ಗ್ರಾಹಕವಾಗಿತ್ತು, ಇವುಗಳಿಗೆ ಅರಿವಿದೆ ಅಂತ, ಸೌಟಿನಲ್ಲಿ ಬಿಸಿ ಇದೆ ಅಂತ ತಿಳ್ಕೊಳ್ಳೋ ಹಾಗೆ ಕಲ್ಪನೆ ಮಾಡಿಕೊಂಡಿದ್ದು. ನಿಜವಾದ ಅರಿವು ಎಂಬುದು ಆತ್ಮನಿಂದಲೇ ಬಂದಿದೆ. ಆತ್ಮನಿಗೆ ಎಲ್ಲಿಂದ ಬಂತು ಅನ್ನೋ ಹಾಗಿಲ್ಲ. ಅವನ ಯಾವಾಗಲೂ ಸದಾ ಸರ್ವಸ್ಯ ವೇತ್ತ ನಟ ತಸ್ಯಾಸ್ತಿ ವೇತ್ತ, ಅವನು ತಿಳ್ಕೊಳ್ಳೋದು ಯಾರು ಇಲ್ವ, ಅವನೇ ಮೊದಲನೇ ಅಂತ ಬರ್ತಲ್ಲ. ಆದ್ದರಿಂದ ಆದಿ ಕಾರಣ ಆ ಚೈತನ್ಯ, ಆ ಚೈತನ್ಯ ರೂಪನಾಗಿರೋನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯವಾಗಿದ್ದಾನೆ, ಜ್ಞಾನ ಸ್ವರೂಪನಾಗಿದ್ದಾನೆ, ಆನಂದ ಸ್ವರೂಪನಾಗಿ. ಆತ್ಮನ ಸ್ವರೂಪ ತಿಳಿಸೋದಕ್ಕೆ ಈ ಕಾರಣ ಹೇಳಿದ್ವಿ ನಾವು. ಕಾರಣದಲ್ಲಿ ಎರಡು ಕಾರಣ ಹೇಳಿದ್ವು. ಆ ಎರಡು ಕಾರಣಕ್ಕೂ ವಜಾ ಮಾಡೋದಕ್ಕೋಸ್ಕರವಾಗಿ ಇನ್ನೊಂದು ಹೇಳಿದ್ವು. ಒಂದು ಹೇಳೋದು, ಅದನ್ನು ವಜಾ ಮಾಡೋದು, ಮುಂದಕ್ಕೆ ಹೋಗೋದು, ಅದನ್ನು ವಜಾ ಮಾಡೋದು. ಹೀಗೆ ವಜಾ ಮಾಡಿ ಆತ್ಮನ ನಿಜವಾದ ಸ್ವರೂಪ ನಮಗೆ ತಿಳಿಯುವವರೆಗೂ ನಾವು ವಜಾ ಮಾಡ್ತೇ ಹೋಗೋದು. ಇದು ಅಧ್ಯಾರೂಪ ಅಪವಾದ ಅಂತ ಹೇಳಿದ್ರು. ಅಧ್ಯಾರೂಪ ಅಂತಂದ್ರೆ ಮೊದಲು ನಾವು ತಿಳ್ಕೊಂಡಿರೋ ಹಾಗೆ ಅದು ಇದೆ ಅಂತ ಇಟ್ಕೊಂಡ್ಬಿಡೋದು. ಆಮೇಲೆ ವಿಚಾರ ಮಾಡಿ ನೋಡಿದ್ರೆ ಕಣ್ಣಿಂದ ನಾವು ಎಲ್ಲ ಕಾಣೋದು ನಿಜ, ಬರೀ ಕಣ್ಣಿಂದ ಇದೆ. ಎತ್ತಲಾಗೋ ಮನಸ್ಸು ಹೋಯ್ತು, ಯಾರೋ ಬಂದಾಗಾಯ್ತಲ್ಲ ಅಂತೀವಿ ನಾವು. ಅಂದ್ರೆ ಏನಾಯ್ತು? ಕಣ್ಣಿಗೆ ಹೊಡೆಯಿತು, ಇಂಥವ್ರು ತಿಳ್ಕೊಳ್ಳೋ ಶಕ್ತಿ ಇರಲಿಲ್ಲ. ಮನಸ್ಸು ಕಣ್ಣಿನ ಹಿಂದೆ ಇದ್ದರೆ ತಿಳ್ಕೊಳ್ಳೋಕ್ಕಾಗುತ್ತೆ. ಆದ್ದರಿಂದ ಕಣ್ಣನ್ನು ಅರಿಯೋದು ಅದಕ್ಕೆ ಐದು ಶಕ್ತಿ ಮನಸ್ಸಿನಿಂದ ಬಂತು, ಅದಕ್ಕೆ ಬುದ್ಧಿಯಿಂದ ಬಂತು, ಅದಕ್ಕೆ ಆತ್ಮನಿಂದ ಬಂತು. ಹೀಗೆ ಮಾಡಿ ಮೂರು ಕಾರಣ ಆತ್ಮನು ಅಂತ ಆಗುತ್ತೆ. ಆತ್ಮನೇ ಜ್ಞಾನ ಸ್ವರೂಪನು ಅಂತ ನಿಶ್ಚಯ ಆಗುತ್ತೆ. ನಾರಾಯಣ. ಈ ಆತ್ಮನನ್ನ ಎಲ್ಲವೂ ಆಗಿದ್ದಾನೆ ಎನ್ನುವಂತ ಮಾಡಿಕೊಂಡದ್ರಿಂದ ವಿಷಯವೇನು ಅಂತ ಮಾಡಿಕೊಂಡಿರ್ತಾರಲ್ಲ, ಅದನ್ನ ವಿಷಯವಲ್ಲ ಅಂತ ಅಂಜದೇವ ತದ್ವಿದಿತ ಅವಿದಿತಾದವೀ ಇದರಿಂದ ಆಯಿತು. ಆತ್ಮನ ಜ್ಞಾನ ಇಂದ್ರಿಯಗಳಲ್ಲಿ ಬಂದಿದೆ, ಮನಸ್ಸಿನಲ್ಲಿ ಬಂದಿದೆ, ಬುದ್ಧಿಯಲ್ಲಿ ಬಂದಿದೆ, ಎಲ್ಲವರಲ್ಲೂ ಬಂದಿದೆ ಅಂತ ಹೇಳೋದು ಒಂದು ಆತ್ಮ ಜ್ಞಾನ ಎಂಬುದು. ಆದರೂ ಕೂಡ ಆತ್ಮನು ಯಾವ ರೀತಿಯಾದರೂ ವಿಷಯನಾಗಿ ಅದೆಲ್ಲ ಇವರು ಚೇತನ ಅಂತ ಅರಿಯೋಕ್ಕಾಗುತ್ತೆ ಏನೋ ಅಂತ ಪ್ರಜರ ವಿದಿತವಲ್ಲ, ಅವಿದಿತವಲ್ಲ, ಅಲ್ಲಿ ತಿಳಿಯಲ್ಪಡ್ತಕ್ಕದ್ದಲ್ಲ ಅಂತ
ವಜಾ ಮಾಡ್ತೀವಿ. ಆದ್ದರಿಂದ ಯಾವ ಜ್ಞಾನಕ್ಕೆ ವಿಷಯವಾಗಿದೆ ಅಂತ ತಿಳ್ಕೊಳ್ತೀವೋ ಅದು ಆತ್ಮನಲ್ಲ ಅಂತ ವಜಾ ಮಾಡ್ತೀವಿ. ಈ ಅಂಜದೇವ ಅನ್ನೋದರಿಂದ ಏನಾಯಿತು, ಆತ್ಮಸ್ವರೂಪದಲ್ಲಿ ವೇದ್ಯ ಅಂದ ಸ್ವರೂಪ ವಜಾಯಿತು. ಅದಕ್ಕೋಸ್ಕರವಾಗಿ ವೇದಿತ ಅಂತ ಬಂದಿದೆಯಲ್ಲ, ತಿರು ವೇದಿತರು, ತಿಳಿತಕ್ಕವನು ಅನ್ನೋದರಿಂದ ನೋಡ್ತಕ್ಕವನು, ಹೊಡೆಯತಕ್ಕವನು, ಬಡಿತಕ್ಕವನು ಇತ್ಯಾದಿಗಳೆಲ್ಲ ಕರ್ತೃತ್ವದ ತಿರುಚುಪತ್ತಿ ಅದು ಇರತಕ್ಕಂಥದ್ದು. ಅವನು ಹಾಗೆ ಮಾಡ್ತಾನೋ ಏನೋ ಹಾಗೆ ಅಂತ ಹೇಳ್ಬೇಕು. ಏನೇದಂ ಸರ್ವಂ ವಿಜಾನಾತ್ ತಂ ಕೇನ ವಿಜಾನೀಯಾದಂತ ವಿಜ್ಞಾತಾರವೇ ಕೇನ ವಿಜಾನೀಯಾದಂತ. ಎಲ್ಲವನ್ನು ಯಾವುದರಿಂದ ಅರಿತಾರಿಯೋ ಅವರನ್ನು ಯಾತರಿಂದ ಅರಿಯೋದು ಅಂತ ಒಂದು ಶ್ರುತಿ ಹೇಳುತ್ತೆ. ಅಂದರೆ ಅದರಲ್ಲಿ ವಿಜ್ಞಾತೃತ್ವ ಎಂಬುದು ಅವರನ್ನು ಅರಿಯಕ್ಕೆ ಆಗೋದಿಲ್ಲ ಅಂತ ಒಂದು ಮಾಡಿದ್ರಿಂದ ಅವನು ಎಲ್ಲವನ್ನೂ ಅರಿತಾನೆ ಅಂತ ಹೇಳೋದ್ರಿಂದ, ಅಂದರೆ ಎಲ್ಲವನ್ನೂ ಬೆಳಗತಕ್ಕಂಥ ದೀಪವನ್ನು ಯಾರು ಬೆಳಗ್ತಾರೆ, ಎಲ್ಲವನ್ನೂ ಬೆಳಗ್ಗೆ ತೋರಿಸ್ತಕ್ಕಂಥ ಸೂರ್ಯನನ್ನು ಯಾರು ಬೆಳಗ್ತಾರೆ ಅಂತ ಹೇಳಿದರೆ ಆ ಬೆಳಕು ಎಂಬುದು ಸೂರ್ಯನಲ್ಲಿ ಸ್ವಭಾವದಿಂದಲೇ ಇದೆ ಅಂತ ನಿರ್ಣಯ ಆಗ್ಬಿಡುತ್ತೆ ಅಲ್ವೇ. ಹಾಗೆ ಯಾವನಿಂದ ಎಲ್ಲವನ್ನೂ ಅರಿತಾರೋ ಆ ಆತ್ಮನನ್ನು ಹೇಗೆ ಅರಿಯಬೇಕಾಗಿತ್ತು, ಯಾಕರಿಂದ ಅರಿಬೇಕು ಅಂತ ಹೇಳಿದ್ರಿಂದ ಆತ್ಮನು ಚೈತನ್ಯ ಸ್ವರೂಪನಾಗಿದ್ದಾನೆ ಅಂತ ಆಗುತ್ತೆ. ವಿಜಿತನಲ್ಲ, ಜ್ಞಾನದಿಂದ ಅಲ್ಲ, ಮತ್ತೆ ಅವನು ಚೈತನ್ಯ ರೂಪನಾಗಿದ್ದಾನೆ. ಎಲ್ಲವನ್ನೂ ಅರಿತಕ್ಕ ಪ್ರಕಾಶ ಅವನಲ್ಲಿದೆ. ಮತ್ತು ಅವನನ್ನು ಹ್ಯಾಗೆ ತಿಳ್ಕೊಳ್ಳೋದು ಅಂತ ಒಂದು ಚಿಂತೆ ಬರಬಹುದು ನಮಗೆ. ಇಂಥ ಸ್ವರೂಪ ಅವನನ್ನು ಹ್ಯಾಗೆ ತಿಳ್ಕೊಳ್ಳೋದು ಎಂಬಾರ್ದು. ಅವನು ನಮ್ಮ ಆತ್ಮನಾಗಿದ್ದಾನೆ, ಆದ್ದರಿಂದ ಅವನು ತಿಳ್ಕೊಳಕ್ಕಾಗಲ್ಲ. ತಿಳ್ಕೊಳಕ್ಕಾಗೋದಿಲ್ಲ ಅಂದರೆ ಇಲ್ಲವೇ ಇಲ್ಲ ಅಂತ ಆಯ್ತಲ್ಲ, ಆಗಿಲ್ಲ. ಅದಕ್ಕೊಂದು ಶ್ರುತಿ ಹೋಗಿದೆ, ಪ್ರತಿಬೋಧ ವಿದಿತಂ ಮತಂ ಅಂತ ಒಂದು ವಾಕ್ಯ. ಒಂದೊಂದು ಬೋಧಂ ಬೋಧಂ ಪ್ರತಿ ಒಂದೊಂದು ಜ್ಞಾನ ಆಯ್ತಲ್ಲ, ಇದು ಘಟಜ್ಞಾನ, ಇದು ಪಟಜ್ಞಾನ, ಇದು ಇಂಥ ಜ್ಞಾನ, ಇದು ಇಂಥ ಜ್ಞಾನ ಅಂತ ಆಗುತ್ತಲ್ಲ ನಮಗೆ. ಆ ಪ್ರತಿಯೊಂದು ಜ್ಞಾನ ಆಗುವಾಗಲೂ ಕೂಡ ಇಂಥ ಜ್ಞಾನ ಆಯಿತು ಅಂತ ಯಾವುದರಿಂದ ನಮಗಾಗುತ್ತದೆಯೋ ಅದು ತಾನೇ ಮೊದಲಿರೋದು. ಅದನ್ನೇ ಅನುಭವ ಅಂತ ನಾವು ಅನ್ನೋದು. ಸಾಕ್ಷಿ ಎನ್ನುವುದು ಅದೇನೆ. ಪ್ರತಿಬೋಧ ವಿದಿತಂ ಮತಂ ಅಂದರೆ ಪ್ರತಿಯೊಂದು ಪ್ರತ್ಯಯ, ಘಟ ಪ್ರತ್ಯಯ, ಪಟ ಪ್ರತ್ಯಯ, ಅಂಥದ್ದು ಇಂಥದ್ದು ಅಂತ ನಮ್ಗೆ ಆಗ್ತಾ ಬರುತ್ತಲ್ಲ, ಒಂದೊಂದಾಗಿ ಆಯ್ತು ಅಂತಲೂ ಗೊತ್ತಾಗುತ್ತಲ್ಲ. ಅದನ್ನು ನೋಡ್ತಾ ದೀಪು ನಾವೆಲ್ಲರೂ ಬಂದರೂ ದೀಪ ಬೆಳಗ್ತಾ ಇದೆ, ನಾವೆಲ್ಲ ಹೋದರೂ ಬೆಳಗ್ತಾ ಇದೆ, ನಮಗೋಸ್ಕರ ಬೆಳಗ್ತಾ ಇಲ್ಲ. ದೀಪದ ಬೆಳಕಿನಲ್ಲಿ ನಾವು ಕಾಣ್ತೀವಿ, ದೀಪ ಬಂದು ಯಾರು ತೋರಿಸೋದಿಲ್ಲ, ದೀಪ ಇರುವಂತೆ ಇದೆ. ತಾನೇನೋದ್ರಿಗೆ ಉಪನ್ಯಾಸ ಮಾಡ್ತಾರೆ, ಆದ್ದರಿಂದ ಬೆಳಗಬೇಕು. ಉಪನ್ಯಾಸ ಮುಗಿತು ನಾನು ಹೋಗಬೇಕು ಅಂತ ಅದು ಬೆಳಕು ಹೋಗೋದಿಲ್ಲ. ಹಾಗೆ ಸಾಕ್ಷಿ ಸ್ವರೂಪ ಇದೆಯಲ್ಲ, ಆ ವಿದಿತ ಅವಿದಿತ ಎಲ್ಲವನ್ನೂ ಬೆಳಗುತ್ತಾ ತಾನು ಮಾತ್ರ ವಿದಿತವೂ ಅಲ್ಲದೆ ಅವಿದಿತವೂ ಅಲ್ಲದೆ ತಾನು ತನ್ನ ಸ್ವರೂಪದಲ್ಲಿ ಇಟ್ಕೊಂಡ್ಬಿಟ್ಟಿದೆ ಅಂತಾಯ್ತು. ಇದನ್ನು ತಗೊಂಡ್ರೆ ಏನು ಕೇಳಾಯ್ತು, ಆತ್ಮನು ಚೈತನ್ಯ ಸ್ವರೂಪನೇ ಆಗಿದ್ದಾನೆ. ಇದನ್ನು ನಾವು ತಿಳ್ಕೋಬೇಕಾಗಿದೆ. ತಿಳ್ಕೊಂಡೇನೋ ಅಂತ ಒಂದು ಕಾಲದಲ್ಲಿ ಆಯ್ತಲ್ಲ, ಘಟವನ್ನು ಹಿಂದೆ ಅರಿತಿರಲಿಲ್ಲ, ವಿಚಾರ ಮಾಡಿದೆ, ಆಮೇಲೆ ಅರಿತೆ ಅಂತಂದೇನಲ್ಲ. ಅರಿತೆ ಅಂದರೆ ಏನು, ಘಟ ಪ್ರತ್ಯಯ ಉಂಟಾಯಿತು ಅಂತ ಅರ್ಥ. ಹೀಗೆ ಆತ್ಮ ಪ್ರತ್ಯಯ ಉಂಟಾಯಿತು ಅಂತ ಆಗಬಹುದೇ. ಆದರೆ ಆತ್ಮನನ್ನು ಅರಿಯೋದಲ್ಲ. ಯಾಕೆ ಪ್ರತ್ಯಯನ್ನ ಎನ್ಮನಸ ಅನಮನಸೆ ಏನಾಹು ಮನೋಮತಂ ಒಂದು ಪ್ರತಿಬೋಧ ವಿದಿತಂ ಮತಂ. ಈ ಕೆಲದಿಂದ ಮನಸ್ಸನ್ನು ನೋಡ್ತಕ್ಕಂಥದ್ದು, ಮನಸ್ಸಿಗೂ ಮನಸ್ಸಿನ ಶಕ್ತಿಯನ್ನು ಕೊಡ್ತಕ್ಕದ್ದು, ಮನಸ್ಸು ಬರಲಿ ಹೋಗಲಿ ಅದನ್ನು ನೋಡ್ತಕ್ಕದ್ದು. ಆಗ ಬೇರೆ ಆಯ್ತು. ಈಗ ಇದನ್ನು ಸಾಕ್ಷಿ ಸಾಕ್ಷಿ ಅಂತಾರೆ. ಸ್ವತಃ ಸಿದ್ಧವಾಗಿರಬೇಕು, ಕರ್ತೃವಾಗಿರಬಾರದು, ವ್ಯಾಪಾರದಿಂದ ಹಾಗೆ ನೋಡ್ತಕ್ಕಂಥ ಇದು ವಜೆ ಆಯ್ತೀಗ. ಮನಸ್ಸಿನಿಂದ ಹಿಂದೆ ಬಂತಲ್ಲ, ಪ್ರತಿಬೋಧ ವಿದಿತ ಬೋಧಕ್ಕೆ ಸಾಕ್ಷಿಯಾಗಿ ತಾನೇ ಚೈತನ್ಯವಾಗಿ ಇಟ್ಕೊಂಡ್ಬಿಟ್ಟಿದೆ ಅಂತ ಆಯ್ತು. ಇದನ್ನು ನೋಡಿದರೆ ಏನನ್ಸ ನಮಗೀಗ, ಆತ್ಮ ಅಂತ ವಸ್ತು ಬೇರೆ ಎಂದಿದೆ, ಸಾಕ್ಷಿ ಎಂಬುದು ಎಲ್ಲ ಕಡೆಯಲ್ಲಿ ಇದೆಯಂತೆ. ಈ ಮನಸ್ಸು ಬುದ್ಧಿ ಅಹಂಕಾರ ಎಲ್ಲವನ್ನು ನೋಡ್ತಾ ಇದೆ, ಅಂಥ ಒಂದು ವಸ್ತು ಇದೆ ನಮಗೆ ಅಂತ ಇಲ್ಲಿ ಬಂತೀಗ. ಮೊದಲು ನಾವು ಪ್ರಾರಂಭ ಮಾಡಿದ್ದೇವೆ, ಕಾರಣಂ ಅಂತ ಪ್ರಾರಂಭ ಮಾಡಿದ್ವಿ. ಇದೆಲ್ಲ 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 ಅಂತ ಹೇಳ್ತಾ ಬರ್ತಾ ಇಲ್ಲಿ ಬಂದು ಒಳಗೆ ಕೂತ್ಕೊಂಡಿದ್ದೀವಿ ನಾವೀಗ. ಅನ್ಸುತ್ತೆ ಸರ್ವಭೂತೇಷು ಚ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಅಂತ. ಎಲ್ಲ ಭೂತಗಳಲ್ಲಿ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತಬೀಜ ಅಂತಹ ಇತ್ಯಾದಿಗಳು. ಎಲ್ಲ ಭೂತಗಳು ಆತ್ಮನೇ ಆಯಿತು, ಸರ್ವಭೂತಗಳಲ್ಲಿ ಆತ್ಮನೇ ಇದೆ. ಹೀಗಂದರೆ ನಾನು ಈ ಶರೀರದಲ್ಲಿದ್ದೀನಿ ಅಂತ ನಮಗೆ ಜ್ಞಾನವಿದೆ, ಜ್ಞಾತೃವಾದವನಿಗೆ. ಜ್ಞಾತೃವಾದರೂ ನಾನೊಬ್ಬ ಜ್ಞಾತರು, ನೀವೊಬ್ಬ ಜ್ಞಾತರು, ಅವರೊಬ್ಬ ಜ್ಞಾತರು. ಪ್ರತಿಯೊಬ್ಬರು ತಮ್ಮ ತಮ್ಮ ಕಾರ್ಯಕರಣಗಳಿಂದ ಉಳ್ಳವನು. ನತಸ್ಯ ಕಾರ್ಯಂಕರಣಂಚ ವಿದ್ಯತೆ ಅಂತ ಒಂದು ವಾಕ್ಯ ಇದೆ. ಅವನಿಗೆ ಕಾರ್ಯಕರಣ ಯಾವುದೂ ಇಲ್ಲ, ಶರೀರ ಇಲ್ಲ, ಇಂದ್ರಿಯವಿಲ್ಲ, ಆದರೂ ತಿಳ್ಕೊಳ್ತಾನೆ. ಕಾರ್ಯಕರಣಗಳಲ್ಲಿ ಅದು ಸಶೃಣೋತ್ಯ ಕರ್ಣ
ಕಿವಿಗೆಂದೇ ನೋಡ್ತಾನೆ, ಕಣ್ಣಿಗೆ ಪಶ್ಚಾತ್ಯ ಚಕ್ಷು, ಕಣ್ಣಿಗೆ ಕಿವಿ ಕೊಡ್ತಾನೆ. ಅಂದರೆ ಕಣ್ಣಿನ ಸಹಾಯವೇ ಬೇಡ. ನಾವು ಆತ್ಮನನ್ನ ತನ್ನನ್ನೇ ನೋಡೋದಕ್ಕೆ ಕಣ್ಣು ಬೇಡ, ಕಿವಿ ಬೇಡ, ಏನೂ ಇಲ್ಲ ಅಂಥವನಾಗಿದ್ದಾನೆ. ಮತ್ತು ಎಲ್ಲ ಭೂತಗಳಲ್ಲಿಯೇ ಇದ್ದಾನೆ. ಹೀಗಿರೋದ್ರಿಂದ ಈ ಒಬ್ಬ ಆತ್ಮ ಇದ್ದಾನಲ್ಲ, ನಾನು ನಾನು ಅಂತ ಅರಿಯತಕ್ಕಂಥ ಆತ್ಮ ಏಕದೇಶದಲ್ಲಿ ಈ ಶರೀರದಲ್ಲಿ ನನ್ನ ಶರೀರದಲ್ಲಿರುವ ನಾನು ಉಪನ್ಯಾಸ ಮಾಡ್ತಾನೆ, ನಿಮ್ಮ ಶರೀರದಲ್ಲಿರುವ ನಾನು ಕೇಳ್ತಾ ಇದ್ದಾನೆ. ಹೀಗೆ ಬೇರೆ ಬೇರೆಯಾಗಿ ಎಷ್ಟೋ ಜನಗಳಿದ್ದೀವಲ್ಲ, ಈ ಆತ್ಮಗಳಲ್ಲ, ಅವನು ಒಬ್ಬರೇ ಇರ್ತಕೊಂಡು ಅಂತಾಯ್ತು. ವ್ಯತ್ಯಾಸವಿದೆ ಇದ್ದಾನೆ. ಅವನು ಎಲ್ಲವನ್ನು ಯಾವ ಇಂದ್ರಿಯಗಳು ಇಲ್ಲಿ ತನ್ನ ಚೈತನ್ಯದಿಂದಲೇ ಬೆಳಗಿ ಎಲ್ಲವನ್ನು ತೋರಿಸ್ತಾ ಇದ್ದಾನೆ ಅಂತ ಒಂದು ವಿಶೇಷ. ಎಲ್ಲರನ್ನೂ ಇದ್ದಾನೆ ಅಂತಲ್ಲದ್ರಿಂದ ಇವು ಪರಮಾತ್ಮ ಅಂತ. ಎಲ್ಲ ಭೂತಿಗಳಲ್ಲಿಯೂ ಇದು ಫುಲ್ ಆತ್ಮ. ಶರೀರವನ್ನು ಆತ್ಮ ಅಂದ್ಬಿಡೋದು, ಮನಸ್ಸನ್ನು ಆತ್ಮ ಅಂದ್ಬಿಡೋದು, ಹೀಗೆಲ್ಲ ಮಾಡ್ತೀವಲ್ಲ. ಭೂತಾತ್ಮ ಅಂದರೆ ಆತ್ಮ ಚೇತಿ ಅಂತ ಯಾವ್ದಾದ್ರೂ ಆತ್ಮ ನಾನು ಅದನ್ನೆಲ್ಲ ಆತ್ಮ ಅಂದ್ಬಿಡ್ತೀವಿ ನಾವು. ಪರಮಾತ್ಮನೇ ಆಗಿದ್ದಾನೆ ಅಂತಂದ್ಬಿಟ್ರೆ ನಿಜವಾಗಿಯೂ ಆತ್ಮೆ ಇನ್ಯಾವ ವ್ಯತ್ಯಾಸವೇ ಇಲ್ಲ. ಸರ್ವತ್ರ ವ್ಯಾಪಿಸಿಕೊಂಡಿದ್ದಾನೆ, ಎಲ್ಲರಿಗೂ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಅವನು ಪರಮಾತ್ಮ ಅಂತ ಈಗ ಅಲ್ಲಿ ಬಂತು. ಕಾರಣದಿಂದ ಬಂದು ಇಲ್ಲಿ ಸುಂದರವಾಗಿ ವ್ಯತ್ಯಾಸ ಮಾಡ್ಕೊಂಡು ಇದಾದರೆ ಇನ್ನೊಂದು ವಿಷಯ, ಅಕ್ಷರ ಅಂತ ಒಂದು ಹೆಸರಿಟ್ಟಿದ್ದಾರೆ ಇದಕ್ಕೆ ಪರಮಾತ್ಮನಿಗೆ. ಈ ಪರಮಾತ್ಮ ಸ್ವರೂಪ ಹೇಳಿ, ಅಕ್ಷರ ಸ್ವರೂಪವನ್ನು ಹೇಳಿ ಎಲ್ಲ ಜಗತ್ತು ಇಳಿದು ತಿಳಿಯಲ್ಪಟ್ಟದ್ದು, ತಿಳಿಯಲ್ಪಡದೇ ಇರ್ತದ್ದು ಎಲ್ಲವೂ ಯಾವುದರೊಳಗೆ ವ್ಯಾಪಿಸಿಕೊಂಡಿದೆಯೋ ಅದನ್ನು ಹೇಳಿ ಅಂತ ಆ ಗಾರ್ಗಿ ಎಂಬುವನು ಯಾಜ್ಞವಲ್ಕ್ಯರನ್ನ ಕೇಳಿದರು. ಕೇಳಿದ್ದಕ್ಕೆ ಅವರು ಒಂದು ಉತ್ತರ ಹೇಳಿದರು. ಏನು ಎಷ್ಟಾಗಿ ಟೈಮ್? 15 ನಿಮಿಷ ಇದೆ. 2:40 ಸರಿಯಾಗಿ. ಹಾಗೆ ಈಗ ಇದಕ್ಕೆ ತಗೊಂಡ್ಬರೋದು ಯಾವುದೋ ಎಲ್ಲವರು ಹೇಳಿದರು. ಅಥೂರಂ ಅನಂ ಅರ್ಹಸ್ವಂ ಅದೀರ್ಘಂ ಅರೋಹಿತಂ ಅಚ್ಛಾಯಂ ಹೀಗೆಲ್ಲ ಪಟ್ಟಿ ಹೇಳಿದನು. ಥೂರ ಅಲ್ಲ, ಥೂರವಲ್ಲ ಅಂದರೆ ದೇವಿ ಧರ್ಮ ಆಗೋದು. ಆಮೇಲೆ ಅಲೋಹಿತಂ ಅಚಕ್ಷಿಷ್ಟಂ, ಏನೇನು ಕಲ್ಪನೆ ಮಾಡ್ತೀವೋ ಯಾವ ಧರ್ಮವೂ ಇಲ್ಲ ಅಂತ ಹೇಳೋಕೆ ಶುರು ಮಾಡಿದ್ರು. ಈ ಒಂದು ಉಪಾಯ ದೈವವಲ್ಲ, ಗುರುವಲ್ಲ, ಕರ್ಮವಲ್ಲ, ಸಂತಲ್ಲ ಅಂತ ಹೇಳಿ ಆ ಅಕ್ಷರದ ವರ್ಣನೆ ಒಳಗೆ ಲೋಕದಲ್ಲಿ ಯಾವ್ಯಾವುದು ಇರುತ್ತದೆಯೋ ಅದು ಯಾವುದು ಇಲ್ಲ ಅಂತ ಹೇಳೋಕೆ ಶುರು ಮಾಡಿದ್ರು. ಅದು ಒಂದು ಇದು. ಇದೇ ಜಗತ್ತನ್ನೆಲ್ಲ ಆಳೋದು, ಇದರ ಆಳ್ವಿಕೆಯಿಂದ ಸೂರ್ಯ ಚಂದ್ರ ಮೊದಲಾದವುಗಳೆಲ್ಲ ಇದ್ದ ಹಾಗೆ ನಡ್ಕೊಂಡು ಹೋಗ್ತಾರೆ ಅಂತ ಮುಂದೆ ಬಂದಿದೆ. ಅದರಿಂದ ಏನು ತೋರಿಸಬೇಕಾಯ್ತು ಅಂದರೆ ಅದನ್ನೇ ನಾವು ಈಶ್ವರ ಅನ್ನೋದು, ಅದನ್ನೇ ಆತ್ಮ ಅಂತ ಅನ್ನೋದು ಅಂತ. ಈ ತರ್ಸಿ ಅಕ್ಷರಸ್ಯ ಪ್ರಶಾಸನೆಗಾಗ್ಗಿ ಸೂರ್ಯ ಚಂದ್ರಮಸು ವಿವಿಧತೆ ತಿಷ್ಟತಃ ಅಂತ ಹೇಳಿದಾರಲ್ಲ, ಅದು ಈಶ್ವರನು ಅದೇ ಪರಮಾತ್ಮ, ಎಲ್ಲರಿಗೂ ಆತ್ಮ, ಎಲ್ಲ ಕಡೆಗೂ ಇದ್ದಾನೆ ಅಂತ ಹೇಳಿದಾಗಾಯಿತು. ಇಷ್ಟ ಅದು ಇನ್ನೂ ತೃಪ್ತವಾಗಿಲ್ಲ. ಆ ವಿಷಯಗಳು ಇನ್ನೊಂಥರ ವರ್ಣನೆ ಮಾಡಿದ್ದಾರೆ. ಅದನ್ನು ಅದೇನು ಸಯೇಷದೇತಿ ಆತ್ಮ ಒಂದು ಹೇಳೋದು, ಇವನು ನೇತನೇತ್ಯಾತ್ಮ, ನಿಜವಾಗಿ ಇಂಥವನು ಅಂತ ಹೇಳೋಕೆ ಬರದೇ ಇರುವ ಆತ್ಮ ಅಂತ. ಪದೇ ಪದೇ ಸಯೇಷದೇತ್ಯಾತ್ಮ ನೇತನೇತ್ಯಾತ್ಮ ಅಂತ ಆ ಬೃಹದಾರಣ್ಯಕದಲ್ಲಿ ಸುಮಾರು 4-5 ಕಡೆ ಬಂದಿದೆ. ಮೊದಲೆಲ್ಲ ಒಂದು ವರ್ಣನೆ ಮಾಡೋದು ಸಯೇಷದೇತ್ಯಾತ್ಮ ಅಂದರೆ ಅವನು ಇಂಥವನು ಅಂತ ಎಲ್ಲ ತಿಳ್ಕೊಂಡ್ಬಿಟ್ಟಾರು ಅಂತ. ಗೌರವಾದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಸಯೇಷನೇತ್ಯಾತ್ಮೆ ಸಯೇಷನೇತ್ಯೇತಿ ಅಂತ ವ್ಯಾಖ್ಯಾತಂ ನಿನ್ನತೆ ಯತಃ. ಏನೇನು ಹೇಳುತ್ತೆ ಅದನ್ನೆಲ್ಲ ಅಪವಾದ ಮಾಡುತ್ತಲ್ಲ. ಇದರಿಂದ ಶ್ರುತಿ ಸರ್ವಂ ಅಗ್ರಾಹ್ಯ ಭಾವೇನ ಅಂದ ಎಲ್ಲವೂ ಗ್ರಾಹ್ಯವಲ್ಲ ಆತ್ಮ ಅಂತ ತಿಳ್ಕೊಂಡು ಆತ್ಮ ಪ್ರಕಾಶತೆ ಜನ್ಮರಹಿತವಾದ ವಿಕಾರರಹಿತವಾದ ಆತ್ಮ ತಾನೇ ಬೆಳಗುತ್ತದೆ ಇದರಿಂದ ಅಂತ ಆ ವರ್ಣನೆ ಶ್ರುತಿ. ಆದ್ದರಿಂದಲೇ ನೇತನೇತಿ ಅಂತ ಏನು ವರ್ಣನೆ ಮಾಡ್ತೀರೋ ಅದನ್ನು ನೇತನೇತಿ ಅಂತಂತ ಇದೆ. ನೇತನೇತಿ ಅಂತ ಅಂದ್ಕೊಡ್ಲೇನೆ ಹಾಗ ನೇತನೇತಿ ಅಂತ ಹೇಳ್ತಿರೋದಿಲ್ಲ, ಇಲ್ಲ ದೀಪ್ಸ ಅಂತ ಹೇಳೋದಕ್ಕೆ. ನೀತಿನೇತಿ ಇದ್ರೆ ಏನೇನು ಪ್ರೇಕ್ಷೆ ಮಾಡ್ತಿರೋ ಅದು ಯಾವುದು ಅಲ್ಲ ಅಂತ. ನೇತನೇತಿ ಅಂತ ಹೇಳ್ಬೋದಲ್ಲ, ನೇತನೇತಿ ಅಂತ ಹೇಳೋದು ಇಲ್ಲ ಅಂತ ಅನ್ಸುತ್ತದೆ. ವಿಶ್ರಾಂತವಾಗಬೇಕಾದ್ರೆ ಯಾವ ಧರ್ಮವನ್ನು ಹೇಳೋದಲ್ಲ ಅಂತ ಮಾಡಿಬಿಡುತ್ತೆ. ಇದು ನಾನು ಮೊದಲಿಂದ ಒಂದು ಕ್ರಮ ಪ್ರಾರಂಭ ಮಾಡಿದೆ. ಏನಂತ ಕಾಲತ್ವ ಎಂಬ ಅಧ್ಯಾರೋಪವನ್ನು ಪ್ರಾರಂಭ ಮಾಡಿಕೊಂಡು ಪ್ರವೇಶನೇತನೇತ್ಯಾತ್ಮ ಅನ್ನೋವರೆಗೆ ಬೇರೆ ಬೇರೆಯಾಗಿ ಕೆಲವು ಹೇಳಿದೆ. ನಾನೀಗ ಒಂದನ್ನು ಪ್ರಾಪ್ತಿಯಾದ ಕೂಡಲೇ ಹೀಗೆ ತಿಳ್ಕೋಬಹುದು ನಾವು ಒಂದು ಕಲ್ಪನೆ ಬರುತ್ತೆ. ಅದಲ್ಲ ತೋರಿಸಕ್ಕಿಂತ ವ್ಯಾಪಕವಾದದ್ದನ್ನು ಇನ್ನೊಂದು ಮಾಡೋದು, ಇನ್ನೊಂದು ವ್ಯಾಪಕ ಮಾಡೋದು, ಇನ್ನೊಂದು ವ್ಯಾಪಕವಾಗಿ ಮಾಡೋದು, ಹೀಗೆ ಮಾಡಿ ಯಾವ ಸರಿ. 2
ಅದು ಈಶ್ವರನು ಅದೇ ಪರಮಾತ್ಮ, ಎಲ್ಲರಿಗೂ ಆತ್ಮ, ಎಲ್ಲ ಕಡೆಗೂ ಇದ್ದಾನೆ ಅಂತ ಹೇಳಿದಾಗಾಯಿತು. ಇಷ್ಟು ಅದು ಇನ್ನೂ ತೃಪ್ತವಾಗಿಲ್ಲ. ಆ ಋಷಿಗಳು ಇನ್ನೊಂಥರ ವರ್ಣನೆ ಮಾಡಿದ್ದಾರೆ ಅದನ್ನು. ಅದೇ ಸಯೇಷದೇತಿರೇತ್ಯಾತ್ಮ ಒಂದು ಹೇಳೋದು, ಇವನು ನೇತರೇತ್ಯಾತ್ಮ, ನಿಜವಾಗಿ ಇಂಥವನು ಅಂತ ಹೇಳೋಕೆ ಬರದೇ ಇರುವ ಆತ್ಮ ಅಂತ. ಪದೇ ಪದೇ ಸಯೇಷದೇತಿರೇತ್ಯಾತ್ಮ ನೇತರೇತ್ಯಾತ್ಮ ಅಂತ ಆ ಬೃಹದಾರಣ್ಯಕದಲ್ಲಿ ಸುಮಾರು 4-5 ಕಡೆ ಬಂದಿದೆ. ಮೊದಲೆಲ್ಲ ಒಂದು ವರ್ಣನೆ ಮಾಡೋದು ಸಯೇಷದೇತಿರೇತ್ಯಾತ್ಮ ಅಂದರೆ ಅವನಿಂಥವನು ಅಂತ ಅವರೆಲ್ಲ ತಿಳ್ಕೊಂಡ್ಬಿಟ್ಟಾರು ಅಂತ. ಗೌಡಪಾದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಸಯೇಷದೇತಿರೇತ್ಯಾತ್ಮೆ ಸಯೇಷದೇತ್ನೇತೀತಿ ಅಂತ ವ್ಯಾಖ್ಯಾತಂ ಮುನ್ನತೆ ಯತಃ. ಏನೇನು ಹೇಳುತ್ತೋ ಅದನ್ನೆಲ್ಲ ಅಪವಾದ ಮಾಡುತ್ತಲ್ಲ, ಇದರಿಂದ ಸುಡಿ ಸ್ವಲ್ಪೊಮ್ಮ ಗ್ರಾಸ್ಯ ಭಾವೇನ ಆಗ ಎಲ್ಲವೂ ಗ್ರಾಸ್ಯವಲ್ಲ ಆತ್ಮ ಅಂತ ತಿಳ್ಕೊಂಡು ಆತನ ಪ್ರಕಾಶತೆ ಜನ್ಮರಹಿತವಾದ ವಿಕಾರರಹಿತವಾದ ಆತ್ಮ ತಾನೇ ಬೆಳಗುತ್ತದೆ ಇದರಿಂದ ಅಂತ ಆ ವರ್ಣನೆ ಶ್ರುತಿ. ಆದ್ದರಿಂದಲೇ ನೇತನೇತಿ ಅಂತ ಏನು ವರ್ಣನೆ ಮಾಡ್ತೀವೋ ಅದನ್ನು ನೇತನೇತಿ ಅಂತಂತ ಇದೆ. ನೇತನೇತಿ ಅಂತ ಅಂದ್ಕೊಡ್ಲೇನೆ ಹಾಗೆ ನೇತನೇತಿ ಅಂತ ಹೇಳ್ತಿರೋದಿಲ್ಲ, ಇಲ್ಲ ದೀಪ್ಸ ಅಂತ ಹೇಳೋದಕ್ಕೆ. ನೀತಿನೇತಿ ಇದ್ರೆ ಏನೇನು ಉತ್ಪ್ರೇಕ್ಷೆ ಮಾಡ್ತಿರೋ ಅದು ಯಾವುದೂ ಅಲ್ಲ ಅಂತ. ನೇತನೇತಿ ಅಂತ ಹೇಳ್ಬೋದಲ್ಲ, ನೇತನೇತಿ ಅಂತ ಹೇಳೋದು ಇಲ್ಲ ಅಂತ ಅನ್ಸುತ್ತದೆ. ವಿಶ್ರಾಂತವಾಗಬೇಕಾದ್ರೆ ಯಾವ ಧರ್ಮವನ್ನು ಹೇಳೋದಲ್ಲ ಅಂತ ಮಾಡಿಬಿಡುತ್ತೆ. ಇದು ನಾನು ಮೊದಲಿಂದ ಒಂದು ಕ್ರಮ ಪ್ರಾರಂಭ ಮಾಡಿದೆ. ಏನಂತ ಕಾವ್ಯತ್ವ ಎಂಬ ಅಧ್ಯಾರೋಪವನ್ನು ಪ್ರಾರಂಭ ಮಾಡಿಕೊಂಡು ಸಯೇಷದೇತಿರೇತ್ಯಾತ್ಮ ಅನ್ನೋವರೆಗೆ ಬೇರೆ ಬೇರೆಯಾಗಿ ಕೆಲವರು ಹೇಳಿದೆ. ನಾನೀಗ ಒಂದನ್ನು ಪ್ರಾಪ್ತಿಯಾದ ಕೂಡಲೇ ಹೀಗೆ ತಿಳ್ಕೋಬಹುದು ನಾವು ಒಂದೊಂದು ಕಲ್ಪನೆ ಬರುತ್ತೆ. ಅದಲ್ಲ ಅಂತ ಅದಕ್ಕಿಂತ ವ್ಯಾಪಕವಾದದ್ದು ಇನ್ನೊಂದು ವಜೆ ಮಾಡೋದು, ಇನ್ನೊಂದು ವ್ಯಾಪಕ ಮಾಡೋದು, ಇನ್ನೊಂದು ವ್ಯಾಪಕ ವಜೆ ಮಾಡೋದು, ಹೀಗೆ ಮಾಡಿ ಯಾವುದೂ ಅಲ್ಲ ನಿರ್ಧರ್ಮಕವಾಗಿದೆ ನಿರ್ವಿಕಲ್ಪಕವಾಗಿದೆ ಹೇಳಿ ತೋರಿಸಬಾರದು. ಇದು ಕ್ರಮ. ಇದರಿಂದ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಅಂತ ಹೇಳಿದ್ರು. ಇದನ್ನು ಹೇಳುವಾಗ ಮೊದಲು ಅವು ಮನಸ್ಸಿಗೆ ಬರಲಿ ಅಂತ ಚೆನ್ನಾಗಿ ಬರೋದಕ್ಕೋಸ್ಕರವಾಗಿ ತೋರಿಸೋದು. ಆಮೇಲೆ ಮತ್ತೆ ಅರಮನೆ ಒಳಗಿರ್ತಕ್ಕಂಥ ರಾಜರನ್ನ ಯಾರು ಹೇಗೆ ಗೊತ್ತು ಮಾಡಬೇಕು ಅಂತ ತಿಳ್ಕೊಳ್ಳಿ. ಇಲ್ಲಿಂದ ಹೋಗಿ ದೊಡ್ಡದೊಂದು ಇರುತ್ತೆ, ಬಾಗಿಲಲ್ಲಿ ಇಬ್ಬರು ಜವಾನರಲ್ಲಿ ಇಬ್ಬರು ಬೆಲ್ಲಾಲ್ಪಟ್ಟು ಇಟ್ಕೊಂಡು ಕೆಂಪು ಮೇಲೆ ಹಾಕೊಂಡಿರ್ತಾರೆ. ಅವರೆಲ್ಲ ಒಳಗೆ ಹೋಗಿ ಅವರೆಲ್ಲ ಹೀಗೆ ಹೇಳೋದು ಅದಲ್ಲ, ಅದೆಲ್ಲ ಇನ್ನೂ ಒಳಗೆ ಹೋಗಿ ಇನ್ನೂ ಒಳಗೆ ಹೋಗಿ ಹಾಗೆ ಅಂತ ಹೇಳೋದು. ಹಾಗೆ ನಮಗೆ ಅದು ಮೊದಲು ನಿಲ್ಲೋದಕ್ಕೊಂದು ಜಾಗ ಬೇಕು ಅಂತ ಹೇಳೋದು, ಆಮೇಲೆ ಅವರಲ್ಲ ಅಂತ ಹೇಳೋದು, ಇದು ಪದ್ಧತಿ. ಆದರೆ ಅಲ್ಲಿ ಎಲ್ಲರೂ ತಿಳ್ಕೊಳ್ಳೋಕೆ ಬರುತ್ತೆ. ಇಲ್ಲಿ ಎಲ್ಲ ವೇದ್ಯವಾದಕ್ಕೆಲ್ಲ ಅಲ್ಲ ಅಲ್ಲಬೇಕಾಗಿದೆ, ಅಗ್ರಾಸ್ಯವಾಗಿದೆ. ಯಾವ ವಿಷಯನ್ನ ನಾವು ಅರಿಬೇಕು ಅದು ಯಾವುದು ಅಲ್ಲ 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 ಅಂತ ಹೇಳಿಕೊಂಡು ಆತ್ಮನಲ್ಲಿ ವಿಶ್ರಾಂತಿ ಆಗ್ತಕ್ಕದ್ದು ಅದೇ ಆತ್ಮ. ನೇತನೇತಿ ಆತ್ಮ ಅಂತ ಹೇಳಿದ್ರು. ಆತ್ಮನಿಗೆ ಎಂಥ ಆತ್ಮ ಅಂತ ಹೇಳಿದ್ರು, ನೇತನೇತಿ ಆತ್ಮ ಅಂತ. ಏನು ಇಲ್ಲದ್ಮೇಲೆ ಅವನು ಇಲ್ಲ ಅಂತ ಕರೀಬಹುದಲ್ಲ, ಹಾಗಾಗೋ ಹಾಗಿಲ್ಲ. ಆತ್ಮ ಅಂದರೆ ನಮ್ಮ ಸ್ವರೂಪವಾದ್ರಿಂದ ಅವನು ಇಲ್ಲ ಅಂತ ಅಪ್ರತ್ಯಾಖ್ಯೆ ಸ್ವಭಾವ, ಅವನು ಇಲ್ಲ ಅಂತ ಹೇಳಕ್ ಬರೋಲ್ಲ, ಆದ್ರಿಂದ ಇಲ್ಲ ಅಂತ ಹೇಳಕ್ ಬರೋಲ್ಲ ಅಂತ. ಒಂದು ಪ್ರಕ್ರಿಯೆಯನ್ನ ನಾನು ಬೇಕಂತ ಕಾರಣ ಅಂತ ಪ್ರಕ್ರಿಯೆ ತಗೊಂಡು ಅದರಿಂದ ವಜಾ ಮಾಡಿ ನೇತನೇತಿ ಆತ್ಮ ಅನ್ನೋದ್ರಿಂದ ಶುರು ಮಾಡಿ ಮುಗಿಸಿದೆ. ಕಾರಣದಿಂದಲೇ ತಗೋಬೇಕು ಅಂತ ಏನಿಲ್ಲ, ಯಾವುದರಿಂದ ತಗೋಬಹುದು. ನಾವು ಶ್ರುತಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಹೀಗೆ ತಗೊಂಡು ಬರೋದು, ಆಮೇಲೆ ಅದಲ್ಲ ಅಂತ ವಜಾ ಮಾಡಿಕೊಂಡು ತತ್ವದಲ್ಲಿ ನಿಲ್ಲೋದು, ಈ ಪ್ರಕ್ರಿಯೆ ಮಾಡಿಕೊಂಡು ಇದನ್ನ ಅಧ್ಯಾರೋಪ ಅಪವಾದ ಅಭ್ಯಾನ ಅಂತ ಹೇಳಿದ್ದು. ಒಂದು ಅಧ್ಯಾರೋಪ ಅದನ್ನು ಅಪವಾದ ಅಂದ್ರೆ ಇಲ್ಲ ಅಂತ ಹೇಳೋದು, ಅದರಿಂದ ನಿಷ್ಪ್ರಪಂಚವನ್ನು ಹೇಳೋದು ಅಂತ. ಈಗ ಯಾಕೆ ಹೇಳಬೇಕು, ಇನ್ನೊಂದು ಉಪಾಯ ಇಲ್ವಲ್ಲ ಅದನ್ನು ಹೇಳೋದಕ್ಕೆ, ಅದಕ್ಕೋಸ್ಕರ ಹೇಳ್ತಾರೆ. ಆದ್ರೆ ಒಂದು ವಿಷಯ, ನಿನ್ನ ಆತ್ಮ ಎಲ್ಲಕ್ಕೂ ಒಳಗಿದೆ. ಇದೊಂದು ವಾಕ್ಯ ಇದು, ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತಹ ಅಂತ ಒಂದು ವಾಕ್ಯ ಇದೆ. ಎಲ್ಲದರೊಳಗೂ ಸಾಕ್ಷಾತ್ತಾಗಿ ಆತ್ಮ. ಸಾಕ್ಷಾತ್ತಾಗಿ ಆತ್ಮ ಅಂದರೆ ಆತ್ಮ ಅಂತ ಫಾರ್ ದ ಟೈಮ್ ಬೀಯಿಂಗ್. ಡೆಪ್ಯೂಟಿ ಮಲ್ದಾರ್ ಅನ್ನೋದು, ಆಕ್ಟಿಂಗ್ ಮಲ್ದಾರ್ ಅನ್ನೋದು, ಈ ಶಬ್ದಗಳೆಲ್ಲ ಆ ವಿಶೇಷಣದಿಂದಲೇ ಅವರು ಅಮಲ್ದಾರರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಡೆಪ್ಯೂಟಿ ಮಲ್ದಾರ ಅಮಲ್ದಾರಲ್ಲ, ಆಕ್ಟಿಂಗ್ ಮಲ್ದಾರ ಅಮಲ್ದಾರಲ್ಲ, ಟೆಂಪರರಿ ಅಮಲ್ದಾರ್, ಹೀಗೆಲ್ಲ ಇದ್ರು ಫಾರ್ ಅಮಲ್ದಾರ್ ಹಾಗೆ ಅಮಲ್ದಾರಲ್ಲ. ಈಗ ಆ ವಿಶೇಷದಿಂದಲೇ ಗೊತ್ತಾಗುತ್ತೆ. ಸಾಕ್ಷಾತ್ ಬ್ರಹ್ಮ ಅಂದರೆ ಮುಖ್ಯ ಬ್ರಹ್ಮ, ಗೌಣ ಬ್ರಹ್ಮ ಅಲ್ಲ, ಗೌಣಾತ್ಮನಲ್ಲ, ಒಂದಾಯಿತು. ಅಪರೋಕ್ಷ ಅದು ಪರೋಕ್ಷ ಅಂದರೆ ದೇಶ ಕಾಲ ಬದಲಾದಿಗಳ ವ್ಯವಧಾನ ನಡುವೆ ಇದ್ದರೆ ಅದು ಅಪರೋಕ್ಷ ಅಂತ ಪರೋಕ್ಷ ಅಂತ ಆಗುತ್ತೆ. ಯಾವುದು ನಡುವೆ ವ್ಯವಧಾನ ಇಲ್ಲದ್ರಿಂದ ಪರೋಕ್ಷವೂ ಅಲ್ಲ. ಆಗ ಇಷ್ಟಾದರೂ ಕೂಡ ಯಾವುದಿರ್ಬೋದು,
ಸಾಕ್ಷಾತ್ ಬ್ರಹ್ಮ ಅಂದರೆ ತರಬಹುದು. ಯ ಆತ್ಮ ಸರ್ವಾಂತರ ಆತ್ಮನಾಗಿ ಸರ್ವಕ್ಕೂ ಒಳಗೆ ಇರ್ತಕ್ಕದ್ದು ಅಂತ. ಆತ್ಮ ಅಂದರೆ ಸಾಕಾಗುತ್ತೆ. ಅನೇಕ ಬುದ್ಧಿಯಲ್ಲಿ ಆತ್ಮ ಅಂತ ಬರೋದ್ರಿಂದ ಶರೀರದಲ್ಲಿ ಆತ್ಮಬುದ್ಧಿ ಬರುತ್ತೆ, ಇಂದ್ರಿಯದಲ್ಲಿ ಬರುತ್ತೆ, ಮನಸ್ಸಿನಲ್ಲಿ ಬರುತ್ತೆ, ಬುದ್ಧಿಯಲ್ಲಿ ಬರುತ್ತೆ, ಅಹಂಕಾರದಲ್ಲಿ ಬರುತ್ತೆ. ಹೀಗೆ ಬರೋದ್ರಿಂದ ಇವೆಲ್ಲವೂ ಒಳಗಿಲ್ಲೊಂದು ಆತ್ಮ ಸದ್ದಿದ್ದಾರೆ. ಇವುಗಳು ಎಲ್ಲವನ್ನು ಸರ್ವಾಂತರ ಅನ್ನೋದ್ರಿಂದ ವಜೆ ಮಾಡಿದ್ದಾರೆ. ಅದನ್ನೇ ಬೇರೆ ಕಡೆಗಳಿಗೆ ತೈತ್ರಿಯಾದಿಗಳಲ್ಲಿ ಅನ್ಯೋಂತರ ಆತ್ಮ ಅಂತ ಹೇಳಿದ್ದಾರೆ. ಇನ್ನೊಬ್ಬ ಒಳಗಿರುವ ಆತ್ಮ ಇದ್ದಾನೆ ಅಂತ. ಅದರ ಪ್ರಯೋಜನ ಏನು? ಇದರಲ್ಲಿ ಆತ್ಮಕ ಬುದ್ಧಿ ಬರುತ್ತದೆ. ಶರೀರವನ್ನು ಆತ್ಮ ಅಂತ ಮಾಡಿಕೊಂಡಿದ್ದವನಿಗೆ ಅನ್ಯೋಂತರ ಆತ್ಮ ಅಂತ ಒಳಗೆ ಪ್ರಾಣನ ಹೇಳೋದು, ಅದರ ಅನ್ಯೋಂತರ ಆತ್ಮ ಅಂತ ಇನ್ನೊಬ್ಬ ಆತ್ಮನ ಹೇಳೋದು. ಉದ್ದೇಶ ಆತ್ಮತ್ವ ಬುದ್ಧಿಯನ್ನು ಅಧ್ಯಾರೋಪ ಮಾಡೋದು, ಇವುಗಳಲ್ಲಿರುವ ಆತ್ಮತ್ವ ಬುದ್ಧಿಯನ್ನು ಬಿಡಿಸೋದಕ್ಕೆ ಹೊರತು ಆತ್ಮತ್ವವನ್ನು ಹೇಳೋದಕ್ಕಲ್ಲ. ಯಾಕೆ ಗೊತ್ತು? ಅನ್ಯೋಂತರ ಆತ್ಮ ಅಂತ ಹೇಳಿದ್ದೆ ಗೊತ್ತು ಬಂದೆ. ಹೀಗೆ ಎಲ್ಲವನ್ನು ಹೇರಿ ಕೊರೆಯುವ ಚಕ್ರ ತಿಳಿಸೋದು, ಒಂದು ತಿಳಿಸೋದಕ್ಕೆ ಇದೊಂದು ಉಪಾಯ. ಯಾವುದಕ್ಕೆ ವಿಶೇಷವೇ ಇಲ್ವೋ, ಇಂಥದ್ದು ಹೇಳೋದು ಬರುವುದಿಲ್ವೋ ಅದಕ್ಕೆ ಮಾತ್ರ ಇದು ಉಪಾಯ. ಬಾಕಿ ಪದಾರ್ಥಗಳು ಹೀಗಲ್ಲ. ಇಂಥ ಪದಾರ್ಥ ಅಂದರೆ ಹೇಗಿದೆ ಅಂದರೆ ಉಂಡಿಗಿದೆ, ಮಧುರಂಧ್ರ ಇದೆ, ಬೆಳ್ಳಗಿದೆ ಅಂತ ಹೀಗೆಲ್ಲ ಹೇಳೇ ಹೇಳ್ತೀವಿ. ಆ ಗುಣಗಳಿಂದ ಸೇರಿದರೆ ಇತರ ವ್ಯಾವಸ್ಥೆಯಿಂದೆಲ್ಲ ಮಾಡಬಹುದು. ಆತ್ಮ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರೋದ್ರಿಂದ ಇತರ ಪದಾರ್ಥವೇ ಇಲ್ಲ. ಆತ್ಮರನ್ನು ಮತ್ತೊಂದರಿಂದ ವ್ಯಾವೃತ್ತಿ ಮಾಡೋಕೆ ಬರಲ್ಲ. ಮತ್ತೆ ಹೇಗೆ ಅಲ್ಲ ಅನ್ನೋದು ಯಾವುದು? ಮತ್ತೆ ವ್ಯಾವೃತ್ತಿ ಮಾಡೋಕೆ ಬರದೇ ಹೋದರೆ ಯಾವುದನ್ನು ವ್ಯಾವೃತ್ತಿ ಮಾಡಿದರೆ ನೀವು ಅಂತ ಹೋಗಲ್ಲ. ಕಲ್ಪಿತವಾದದ್ದನ್ನು ಯಾವುದನ್ನು ನಾವು ಕಲ್ಪಿತವಾದದ್ದು ಅಂತೀವೋ ಆ ಶಾಸ್ತ್ರದವರಿಗೆ ಯಾವುದು ಕಲ್ಪಿತವೋ ನಮಗೆ ಸತ್ಯವಾಗಿದೆ. ಈ ಶರೀರ ಸತ್ಯವಾಗಿದೆ, ಇಂದ್ರಿಯ ಸತ್ಯವಾಗಿದೆ, ಮನಸ್ಸು ಸತ್ಯವಾಗಿದೆ. ಅದರಲ್ಲಿ ಆತ್ಮಬುದ್ಧಿಯೂ ಇದೆ. ಆದ್ದರಿಂದ ಆತ್ಮತ್ವ ಬುದ್ಧಿಯನ್ನು ಅಧ್ಯಾರೋಪ ಮಾಡೋದು ಇದಲ್ಲ ಅಂತ ಹೇಳೋದು, ಆತ್ಮತ್ವ ಬುದ್ಧಿಯನ್ನು ಮಾಡೋದು ಅದಿಲ್ಲ ಅಂತ ಹೇಳೋದು. ಹೀಗೆ ಯಾವುದನ್ನು ನಾವು ನೋಡ್ಕೊಳ್ತೀವೋ ಅದರಲ್ಲಿ ಒಂದು ಬುದ್ಧಿ ಬಂದರೆ ಆ ಬುದ್ಧಿಯನ್ನು ಅನುಸರಿಸಿಕೊಂಡು ಮುಂದಕ್ಕೆ ಹೋಗೋದು. ಅದನ್ನು ಕೊನೆಯಲ್ಲಿ ಹೋಗಿ ಪರಮಾರ್ಥ ವಸ್ತುವಿನಲ್ಲಿ ನಿಲ್ಲೋದು. ಈ ಕ್ರಮಕ್ಕೆ ಅಧ್ಯಾರೋಪವಾದ ಪ್ರಕ್ರಿಯೆ ಅಂತ ಹೆಸರು. ಈ ಪ್ರಕ್ರಿಯೆಯನ್ನು ಯಾರು ಕಂಡು ಹಿಡಿದರೋ ಗೊತ್ತೇ ಇಲ್ಲ. ಶಂಕರಾಚಾರ್ಯರು ಸಂಪ್ರದಾಯ ವಿಧಾನ ವಚನಂ ಇಷ್ಟೇ ಬರೆದಿದ್ದಾರೆ. ತಥಾ ಸಂಪ್ರದಾಯ ವಿಧಾನ ವಚನಂ ಬರೆದು ಅಧ್ಯಾರೋಪಾದಾಭ್ಯಾಂ ವಿಶ್ವಪಂಚಂ ಪ್ರಪಂಚವೇ ಇದೆ ಇಷ್ಟೇ ಬರೆದುಬಿಟ್ಟಿದೆ. ಯಾರು ಹೇಳಿದ್ರು ಇವರಿಗೂ ನಮ್ಗೆ ಗೊತ್ತಾಗಿಲ್ಲ. ವ್ಯಾಖ್ಯಾನಕಾರರು ಬರೆದಿಲ್ಲ. ಈ ವಾಕ್ಯ ಯಾರದ್ದು ಅಂತ ಹೇಳಿಟ್ಟು ಶಂಕರಾಚಾರ್ಯರಿಗಿಂತ ಹಿಂದಿದ್ದವರು ಖಂಡಿತ ಅವರು ಬರ್ಕೊಂಡಿದ್ದಾರೆ. ಆ ಸಂಪ್ರದಾಯದಲ್ಲೇ ಶ್ರುತಿ ಹೇಳುತ್ತೆ ಅನ್ನೋದು ಮಾತ್ರ ಶಂಕರಾಚಾರ್ಯ ತೋರಿಸಿದರು. ಈ ವಚನ ಹೇಳಿದ್ರು ನಮಗೇನು ಗೊತ್ತಾಗ್ತಿರಲಿಲ್ಲ. ಅಧ್ಯಾರೋಪಾದ ಎಂಬ ಶಬ್ದವನ್ನ ಈಗಿನ ಎಷ್ಟೋ ಜನಗಳು ಉಪಯೋಗಿಸ್ತಾರೆ. ಅಧ್ಯಾರೋಪಾದ ಅಂದರೆ ಏನು ಅಂತ ಗೊತ್ತಿಲ್ಲ. ಹೇಳೋದು ಅಲ್ಲ ಅನ್ನೋದು ಅಂತ ಇಷ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಳಿ ಅಲ್ಲ ಅಂತ ಯಾಕಂದ್ರೆ ಮಾಡೋ ಕೆಲಸನೇ ದೂರಾದ ಸ್ಪರ್ಶನ ಬರಂ ಅಂತ ಹೆಸರು ತುಳಿಯೋದು ಯಾಕೆ, ಆಮೇಲೆ ಇಲ್ಲ ಅಂತ ಅನ್ಕೊಳ್ಳೋದು ಯಾಕೆ? ಹಾಗಲ್ಲ. ಇದು ಅಧ್ಯಾರೋಪ ಮಾಡಿದರೆ ಹೌದು ಇನ್ನು ಹಾಗಾಗುತ್ತೆ ನಮಗೆ. ಆಮೇಲೆ ಅಪವಾದ ಮಾಡುವಾಗ ಅದಕ್ಕಿಂತ ಹೆಚ್ಚಿಂದು ಸಿಕ್ಕಬೇಕು. ಅದಕ್ಕೆ ಸುಮ್ಮನೆ ಅಧ್ಯಾರೋಪ ಅಪವಾದ ಆಗೋಲ್ಲ. ಅಧ್ಯಾರೋಪ ಎನ್ನುವುದರಲ್ಲಿ ಹೌದು ಶ್ರುತಿ ಹೇಳುವಂತೆ ಹಾಗಿದೆ, ನಿಜ, ಇದೇ ಆತ್ಮನಾಗಿರಬಹುದು ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ಬೇಕು. ಆಮೇಲೆ ಇದಕ್ಕಿಂತ ಇನ್ನೊಂದು ಬೇರೆ ಆತ್ಮ ಇದೆ ಅಂತ ಹೇಳ್ತಿಲ್ಲ, ಆವಾಗ ನಾವು ವಜಾ ಮಾಡ್ತೀವಿ. ಅದನ್ನು ಹೋಗ್ತಾರೆ ಅಂತ ವಜಾ ಮಾಡ್ತಕ್ಕಂತೆ. ಹೀಗೆ ಮಾಡೋದಿದೆಯಲ್ಲ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಇದೆ. ಗುಣ ವ್ಯಾಪಕವಾದ್ದನ್ನು ಇನ್ನೊಂದು ಹೇಳಿ ಸೂಕ್ಷ್ಮವಾಗಿ ವ್ಯಾಪಕವಾಗಿ ಇದರ ಒಳಗಿದ್ದು ಇದರ ಸಾರವಾಗಿ ಇರತಕ್ಕಂಥದ್ದನ್ನು ತೋರಿಸೋದಕ್ಕೋಸ್ಕರ ಸೂಕ್ಷ್ಮತಮ ವ್ಯಾಪ್ತಮ ಅದರ ತಿರುಳು ಆತ್ಮ ಹೀಗೆ ಆಗಿರೋದು ಪ್ರತ್ಯೇಕಾತ್ಮಭೂತಂ ಅಂತ. ಸೂಕ್ಷ್ಮಂ ವ್ಯಾಪಕಂ ಆತ್ಮಭೂತಂ ಅಂತ ಇಟ್ಟುಕೊಂಡು ಸೂಕ್ಷ್ಮದಿಂದ ಸೂಕ್ಷ್ಮತಮ ಹೀಗೆ ಮಾಡಿ ಸರ್ವಾಂತರವಾಗಿ ಸರ್ವಸೂಕ್ಷ್ಮವಾಗಿರುವ ವಸ್ತುವನ್ನು ತಿಳಿಸ್ತೀವಿ ನಾವು. ಅದಕ್ಕೆ ದೃಷ್ಟಾಂತವನ್ನ ಶಂಕರಾಚಾರ್ಯರು ಭಾಷ್ಯದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸ್ಥೂಲಾರಂಭಿಕೆ ನ್ಯಾಯ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಆ ಸ್ಥೂಲಾರಂಭಿಕೆ ನ್ಯಾಯದಲ್ಲಿ ಅರುಂಧತಿ ನಕ್ಷತ್ರವನ್ನ ಹೊಸದಾಗಿ ಮದುವೆಯಾಗಿರ್ತಾರಲ್ಲ ಅವ್ರಿಗೆ ತೋರಿಸ್ತಾರೆ ಅಂತ ಸಂಪ್ರದಾಯ ಉಂಟು. ತೋರಿಸುವಾಗ ಯಾವುದೋ ಒಂದು ಸ್ಥೂಲ ಅಗೋ ಆ ನಕ್ಷತ್ರ ಕಾಣುತ್ತಲ್ಲ, ಗೊತ್ತಾಯ್ತು ಅದೇ ಅರುಂಧತಿ ಏನದು. ಆಮೇಲೆ ಗೊತ್ತಾಯ್ತಾ ಎಲ್ಲಿ ತೋರಿಸಿದೆ ಇಂಥ ಕಡೆಗೆ ಬೆಳಿಗ್ಗೆ ಹೀಗೆ ಆಗ ಎರಡರಿಗೆ ಹಾಗೆ ನೋಡಲಿಲ್ಲ. ಹೀಗೆಲ್ಲ ಮಾಡಿ ಫಿಕ್ಸ್ ಮಾಡೋದು ಇದೇ ಹೌದು ಅಂತ. ಅದಲ್ಲ, ಈ ಸದ್ಯಕ್ಕೆ ದಪ್ಪ ತೋರಿಸಿದೆ ಇನ್ನೊಂದಿದೆ, ಅದರ ಪಕ್ಕದಲ್ಲೇನೆ ಇನ್ನೊಂದಿದೆ ನೋಡಿ ಅರುಂಧತಿ, ಅದು ನಿಜವಾದ ಅರುಂಧತಿ ಇದಲ್ಲ ಅಂತ. ಅಮುಖ್ಯಾಂತರ ಅರುಂಧತಿ ದರ್ಶಿತ್ವ
ತತ್ಪ್ರತ್ಯಾಖ್ಯಾಯ ಶಂಕರಾಚಾರ್ಯ ಬರೆದಿದ್ದಾರೆ. ಒಂದರಂಧತಿ ತೋರಿಸೋದು, ಅದಲ್ಲ ಅನ್ನೋದು, ಇನ್ನೊಂದು ತೋರಿಸೋದು, ಹೀಗೆ ಮಾಡ್ತಾ ಮುಖ್ಯ ಅರಂಧತಿ ತೋರಿಸೋವರೆಗೆ ಅತ್ಯಂತ ಸೂಕ್ಷ್ಮವಾಗಿದೆ ಅದು ಅರುಂಧತಿ ನಕ್ಷತ್ರ. ಅದಕ್ಕೋಸ್ಕರವಾಗಿ ಇದಲ್ಲ ಇದಲ್ಲ ಅಂತ ಹೇಳ್ತಾರೆ. ಅದರಿಂದ ಏನಾಯ್ತಿಲ್ಲ, ಅರುಂಧತಿ ದರ್ಶನ ನ್ಯಾಯ ಅಂತ ಹೇಳ್ಬೇಕು. ಇದಕ್ಕೆ ಅರುಂಧತಿ ದರ್ಶನ ನ್ಯಾಯ ಅಂದ್ರೆ ಒಂದೇ, ಅಧ್ಯಾರೋಪಾಪಾದ ನ್ಯಾಯ ಅಂದ್ರೂ ಒಂದೇ. ಮೊದಲು ಅರುಂಧತಿ ಅನ್ನದ್ರೊಳಗೆ ಅರುಂಧತಿತ್ವವನ್ನು ಆರೋಪ ಮಾಡಿ ವಜಾ ಮಾಡಿ ಇನ್ನೊಂದು ತೋರಿಸ್ತೀವಲ್ಲ, ಇದು ಕಾರಣ. ಅದಕ್ಕೆ ಅರುಂಧತಿ ಅನ್ನದ್ದನ್ನ ಅರುಂಧತಿ ಅಂತ ನಾವು ಕರೆ ತೋರಿಸಿದ್ವಿ. ಅದೇ ರೀತಿಯೊಳಗೆ ಆತ್ಮನಲ್ಲದ್ದನ್ನ ಆತ್ಮ ಅಂತ ತೋರಿಸಿ ಆಮೇಲೆ ಅದಕ್ಕಿಂತ ಒಳಗಿರೋ ಆತ್ಮನ್ನ ತೋರಿಸ್ತೀವಲ್ಲ, ಇದು ಅಧ್ಯಾರೋಪಾಪಾದ ನ್ಯಾಯ ಅಂತ ಅಂತ ಇದನ್ನ ಶಂಕರಾಚಾರ್ಯರು ಈ ನ್ಯಾಯ ತೋರಿಸಿರೋದ್ರಿಂದ ಈ ನ್ಯಾಯವನ್ನ ಶ್ರುತಿ ಉಪಯೋಗಿಸುತ್ತೆ ಎಂಬುದನ್ನ ಅಲ್ಲಲ್ಲೇ ಉಪಯೋಗಿಸಿದ್ದಾರೆ ಅಂತ ಹೇಳಾಯ್ತು. ಶಂಕರಾಚಾರ್ಯ ಸೂತ್ರ ಭಾಷೆಗೆ ಬರೆದಿದ್ದಾರಲ್ಲ, ಸೂತ್ರ ಭಾಷೆಗಾರರು ಸೂತ್ರದವರಿಗೆ ಈ ಸಮ್ಮತವಾಗಿತ್ತು ಈ ನ್ಯಾಯ ಅಂತ ಒಂದಿದೆ ಅಂತ ಎಲ್ಲಾದರೂ ನಮಗೆಲ್ಲ ಗಮಕ ಇದೆಯೋ? ಸೂತ್ರಕಾರರು ಕೂಡ ಇದನ್ನು ಹೇಳ್ತಾರೆ ಅಂತ ಏನಾದ್ರು ಗಮಕ ಇದೆಯೋ ಅಂತ ಕೇಳಬಹುದು. ಅವರು ತೋರಿಸಿದ್ದಾರೆ. ಹೇಯತ್ವಾವಚನಾಚ್ಯ ಅಂತ ಒಂದು ವಾಕ್ಯ ಏನಾಗಿದೆ, ಛಾಂದೋಗ್ಯೋಪನಿಷತ್ತಿನಲ್ಲಿ ಸದೇ ಸೌಮ್ಯದ ಬಗ್ಗೆ ಆಸೀದಂತ ಪ್ರಾರಂಭ ಆಗುತ್ತೆ. ಸತ್ತದೇ ಇರೋದು, ಇರೋದು ಒಂದೇ ಇತ್ತು, ಇರೋದು ಬರೀ ಇರೋದು ಪ್ಯೂರ್ ಬೀಯಿಂಗ್, ಇರೋದು ಒಂದೇ ಇತ್ತು, ಅದು ಎಲ್ಲವನ್ನು ತೇಜೋಬನ್ನಾದಿಗಳನ್ನ ಸೃಷ್ಟಿ ಮಾಡಿತು ಅಂತ ಹೀಗೆಲ್ಲ ಹೇಳಿದೆ. ಇರೋದು ಒಂದ್ಬಿಟ್ರೆ ಯಾವ್ದು ಇದೆಯೋ, ಯಾವ್ದು ಎಲ್ಲಕ್ಕೂ ಕಾರಣವಾಗಿರುತ್ತೋ ಅದನ್ನ ಇರುವುದು ಅಂತ ಕರೆಯೋಕೆ ಅಂತ ತಪ್ಪಿಲ್ವಲ್ಲ. ಅದಕ್ಕೋಸ್ಕರ ಕ್ರಾಂತಿನ ಹೇಳಿದ. ಇದನ್ನ ಸತ್ತಂದ್ರೆ ನಮ್ಮಂದೇನೆ ಪ್ರಧಾನವೇ ಯಾಕಾಗಬಾರ್ದು, ಅದು ಸತ್ತಾಗಿದೆ, ಅದರಿಂದ ಎಲ್ಲರೂ ಮಹತ್ವ ಅಹಂಕಾರ ಇವುಗಳೆಲ್ಲ ಉಂಟಾಗುತ್ತೆ, ಆದ್ದರಿಂದ ಅದು ನಾವು ಹೇಳಿದ್ರೆ ತಪ್ಪಲ್ವಾ ಅಂತ. ಆವಾಗ ಸೂತ್ರಕಾರ ಬರೆದಿದ್ದಾರೆ. ಹಾಗಿಲ್ಲ, ತನ್ನಿಷ್ಠಸ್ಯ ಮೋಕ್ಷೋಪದೇಶ ಒಂದು, ಆ ಹೇಯತ್ವಾವಚನಾಚ್ಯ ಎರಡು ಹೇಳಿ ಬರೆದಿದ್ದಾರೆ. ಯಾವರಲ್ಲಿ ತಾತ್ಪರ್ಯವುಳ್ಳವನಾಗಿರ್ತಾನೋ ಅವನಿಗೆ ಮೋಕ್ಷ ಹೇಳಿದೆ. ತಸ್ಯ ತಾವಣಿ ವಿಚರಂ ಯಾವನ್ನ ಮೋಕ್ಷೆ ಇತ್ಯಾದಿ ವಾಕ್ಯಗಳಿಂದ ಅದನ್ನು ನಂಬಿಕೊಂಡ್ರೆ ಮೋಕ್ಷ ಆಗುತ್ತೆ ಅಂತ. ಪ್ರಧಾನ ನಂಬಿದ್ರೆ ಮೋಕ್ಷ ಆಗುತ್ತೆ ಅಂತ ನೀವು ಹೇಳ್ತೀರೋ? ಹೇಳಲ್ಲ. ಆದ್ದರಿಂದ ಒಂದು ವಾಕ್ಯ ಅದು ಬೇಕಿಲ್ಲ. ಪ್ರಕೃತ ಹೇಯತ್ವಾವಚನಾಚ್ಯ ಅನ್ನೋದು ಬೇಕಾದಲ್ಲಿ ಅದು ನಿಜವಾಗಿ ನಿಮ್ಮ ಮತದ ಪ್ರಕಾರವು ಪ್ರಧಾನ ಎಂಬುದೇನೆ ಜ್ಞೇಯವಲ್ಲ. ಜ್ಞೇಯವಾದದ್ದು ಯಾವುದು? ಪ್ರಧಾನ ಬೇರೆ, ಪುರುಷ ಬೇರೆ, ಇಬ್ಬರಿಗೆ ವಿವೇಕ ಬೇಕು. ನಿಮಗೆ ಪ್ರಧಾನ ಪುರುಷ ವಿವೇಕವನ್ನು ತಿಳಿಸಬೇಕು. ಅದನ್ನೇ ಎಲ್ಲರೂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಅಂತ ಹೇಳಿಬಿಟ್ಟಿದ್ದಾನೆ. ಆ ಸತ್ಯ ನೀನು ಅಂತ ಹೇಳಿಬಿಟ್ಟಿದ್ದಾರೆ. ಚೇತನನಾಗಿರ್ತಕ್ಕಂಥ ಚೇತನಿಗೆ ಪ್ರಧಾನವೇ ನೀನು ಅಂತ ಹೇಳಿಬಿಟ್ರೆ ಅವನಿಗೆ ಅಚೇತನ ನಾನು ತಿಳ್ಕೊಂಡ್ಬಿಡ್ತಾನೆ, ಅಲ್ಲೇ ಕೂತ್ಕೊಂಡ್ಬಿಡ್ತಿದ್ದ. ಆದ್ದರಿಂದ ಅಲ್ಲಪ್ಪ, ನಾನು ಮೊದಲೇನೋ ಹೇಳಿದೆ ಪುರುಷ ಇಲ್ಲಪ್ಪಿದ್ದಾನೆ ಅಂತ ಹೇಳಬೇಕಾಗಿತ್ತು, ಹಾಗೆ ಹೇಳಲಿಲ್ಲ. ಆದ್ದರಿಂದ ಅಂದ್ರೇನಾಯ್ತು, ಅಧ್ಯಾರೋಪಾಪದ ನ್ಯಾಯ ಇದೆ ಶ್ರುತಿಗೆ, ಅಲ್ಲಿ ಆ ನ್ಯಾಯದ ಪ್ರಕಾರ ಹೇಳಿದ್ರೆ ಹೇಯತ್ವ ಬೇಕಾಗಿತ್ತು, ಹೇಳಿಲ್ಲ ಅಂತ ಸೂತ್ರಕಾರ ಹೇಳಬೇಕಾಯ್ತು. ಅವರಿಗೂ ಸಮ್ಮತ ಅಂತ ಆಯ್ತು. ಅಂದ್ರೆ ಏನಾಯ್ತು, ಈಗ ಹೇಳಿದ್ದು ಶಂಕರಾಚಾರ್ಯರು ಸಂಪ್ರದಾಯದವರು ವಚನ ಮುಂದೆ ಹೇಳಿದ್ದಾರೆ, ತಾವು ಉಪಯೋಗಿಸಿದ್ದಾರೆ. ಅದರಂತೆ ಹಾಗಿದೆ ಅಂತ ಅನ್ನೋದಕ್ಕೆ ಗೌರವಾದ ವಚನ ಕೊಟ್ಟಿದ್ದಾರೆ. ಅದರಂತೆ ಸೂತ್ರಕಾರರು ಕೊಟ್ಟಿದ್ದಾರೆ, ತಾವು ಅದರ ಅಪ್ಲೈ ಮಾಡಿ ತೋರಿಸಿದ್ದಾರೆ. ಆ ಶಂಕರಾಚಾರ್ಯ ಆಶ್ರಮದಲ್ಲಿ ಆತ್ಮಸ್ವರೂಪವು ನಿರ್ವಿಶೇಷವಾಗಿ ನಿರ್ವಿಕಲ್ಪಿತವಾಗಿರುವುದರಿಂದ ಅದನ್ನು ಇಂಥದ್ದು ಅಂಥದ್ದು ಅಂತ ಒಳಗೆ ನೋಡೋಕ್ಕಾಗುವುದಿಲ್ಲ. ಹೆಜ್ಜಾಗಿ ಅಂತ ಒಂದು ಊರು, ಅಲ್ಲಿ ಹೋಗಿ ಒಂದು ಮುದುಕಿ ಹೇಳ್ತಿದ್ದು, ವರವ ಕೇಳಬೇಕಿಂತಾದ ನರರಿಗೆ ಸಿಲುಕಾದ ಅಂತಾದ ಹೀಗೊಂದು ಪದ ಹೇಳ್ತಿತ್ತು. ಅಲ್ಲಿ ಬೇರೆ ಕೇಳುತ್ತೆ ಅಂತ, ಇಂಥದ್ದು ಕೇಳಬೇಕು, ಇಂಥ ವರ ಕೇಳ್ಕೋಬೇಕು ದೇವರಲ್ಲಿ ಅಂತ ಹೇಳುವಾಗ ಈ ಸಾಮಾನ್ಯ ಜನಗಳಿಗೆ ಸಿಕ್ಕರಿ ಅಂತ ವರ ಕೇಳ್ಕೋಬೇಕು ಅಂತ ಹೇಳೋಕ್ಕೋಸ್ಕರ ಇಂಥದ್ದು 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 ಅಂತ ಹೇಳ್ತಿದ್ರು. ಹಾಗೆ ಆತ್ಮನನ್ನ ತಿಳ್ಕೋಬೇಕಾದ್ರೆ ಇಂಥದ್ದಲ್ಲ, ಬಾಕಿಯಲ್ಲಿ ಸಿಕ್ಕೋದಲ್ಲ, ಇಂಥದ್ದಲ್ಲ ಇಂಥದ್ದಲ್ಲ ಇಂಥದ್ದಲ್ಲ, ಶ್ರುತಿ ಕರ್ಕೊಂಡು ಹೋಗಿ ನಿಮ್ಮಂತ ಇದೇ ಆತ್ಮ ನಿಮ್ಮ ಆತ್ಮನಲ್ಲಿ ಬಿಡಿಸಿ ವಿಶ್ರಾಂತವಾಗ್ತಾ ಇದೆ. ಇದಕ್ಕೆ ಉಪಾಯ ಈ ಅಧ್ಯಾರೋಪಾದ ನ್ಯಾಯದಲ್ಲಿ ಈ ನ್ಯಾಯವೂ ಇಲ್ಲವೇ ಇಲ್ಲ. ಬರೀ ಶ್ರುತಿ ಹೇಳುತ್ತೆ ಅಂತಲ್ಲ, ಶ್ರುತಿ ಹೇಳೋದಕ್ಕೆ ಇದು ಒಂದೇ ಉಪಾಯವಾದ್ದರಿಂದ ಇಂಥ ಒಂದು ಉಪಾಯ ಇಟ್ಕೊಂಡಿದೆ ಅಂತ ಅಲ್ಲಿ ಹೇಳಿದೆ. ನಾನು ಇದಕ್ಕೋಸ್ಕರ ಒಂದು ಗ್ರಂಥ ಬರೆದು ಪ್ರತಿಭಿಜ್ಞಾ ಪ್ರಕ್ರಿಯಾ ಅಂತ ಹೇಳಿ, ಪ್ರಕ್ರಿಯಾ ಪ್ರತಿಭಿಜ್ಞಾ ಅಂತ ವೇದಾಂತದಲ್ಲಿ ಒಂದು ಪ್ರಕ್ರಿಯೆ ಇದೆ, ಇದರ ಪ್ರಕಾರವೇ ವೇದಾಂತ ಹೇಳುತ್ತೆ ಎಂಬುದನ್ನು ಶಂಕರಾಚಾರ್ಯ ತೋರಿಸಿದ್ದಾರೆ. ಯಾರು ಈ ಗುಟ್ಟು ತಿಳ್ಕೊಂಡಿದ್ದಾರೋ ಅವರಿಗೆ ಶಂಕರಾಚಾರ್ಯ ಅರ್ಥ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗುವುದಿಲ್ಲ ಅಂತ ಬರೆದಿದೆ. ಹೌ ಟು ರೆಕಗ್ನೈಸ್ ದಿ ಮೆಥಡ್ ಆಫ್ ವೇದಾಂತ ಅಂತ ಅದಕ್ಕೆ ಇಂಟ್ರೊಡಕ್ಷನ್ ಒಂದು ಬರೆದು ಅದನ್ನೇ ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕವೂ ಬರೆದು ನಾನು ಏನು ಮಾಡಿದ್ದೀನಿ ಅಂತ ನನ್ನ ಹೊಗಳಿಕೊಳ್ಳೋಕ್ಕಲ್ಲ,
ವೇದಾಂತ ನಮಗೆ ಅರ್ಥವಾಗೋಲ್ಲ. ಯಾಕೆ ಅರ್ಥವಾಗುವುದಿಲ್ಲ ಅನ್ನೋದು ಕಾರಣ. ಸರ್ವಕ್ಕೂ ಆತ್ಮನಾಗಿ ಏಕಮೇವ ಅದ್ವಿತೀಯವಾಗಿ ಸರ್ವ ವಿಶೇಷರಹಿತವಾಗಿ ಇರುವುದನ್ನ ಮಾತುಗಳಿಗೂ ನಿಲುಕದೆ, ಮನಸ್ಸಿಗೂ ನಿಲುಕದೆ ಇರತಕ್ಕದ್ದನ್ನು ಹೇಗೆ ತಿಳಿಸಬೇಕು? ಇದು ಒಂದು ಡಿಫಿಕಲ್ಟಿ. ಆದರೆ ಋಷಿಗಳು ಇಂಥ ಉಪಾಯ ಕಂಡು ಹೇಳ್ಕೊಂಡ್ಬಿಟ್ಟು ಈ ಅಧ್ಯಾತ್ಮೋಪಾದ ಪ್ರಕ್ರಿಯೆಯಿಂದ ಆದರೆ ಪೂರ್ವಾಶೀರಿಸುವುದು ಎಲ್ಲರಿಗೂ ಆತ್ಮನಾಗಿದೆ ಅನ್ನೋ ಒಂದು ಕೆಲಸದಕ್ಕೋಸ್ಕರ ಮಾಡಿದರು ಅಂತ. ಇದು ನಾನು ಇವತ್ತಿನವರೆಗೆ ಬೇರೆ ಬೇರೆ ಉಪನಿಷತ್ತಿನ ಮಾಲಿಕೆಯನ್ನು ವಿಚಾರ ಮಾಡಿ ಹೇಳ್ತಿದ್ದೆಲ್ಲ. ಇವತ್ತು ಇದನ್ನು ಯಾಕೆ ಹೇಳಿದೆ ಅಂದರೆ, ಉಪನಿಷತ್ತಿನಲ್ಲಿ ಈ ಅರ್ಥವನ್ನೇ ಹೇಳಿದೆ ಅಂತ ನಾವೇನಾದ್ರು ವರ್ಣನೆ ಮಾಡಿದರೆ ಅಲ್ಲಿ ಹಾಗಾದರೆ ಈ ಪ್ರಕ್ರಿಯೆ ಇದೆಯೋ ಅಂತ ವಿಚಾರ ಮಾಡಿ ನೋಡಬೇಕು. ವೇದಾಂತಕ್ಕೆ ಇದೇ ತಾತ್ಪರ್ಯ ಅನ್ನೋದಕ್ಕೆ ಏನು ಗೊತ್ತು ಅಂದರೆ, ಈ ಪ್ರಕ್ರಿಯೆ ಇದ್ದರೆ ಹೌದು, ಅಲ್ಲದೆ ಅಲ್ಲ. ಇನ್ನೊಂದು ನಮಗೆ ಗುರು ಸಿಕ್ಕಾಗಿ ಎಲ್ಲ ಭದ್ರಕ್ಕೆ ತಗೊಂಡು ಹೋದರೆ ಚಿನ್ನ ಅಂತ ನಾವು ಕೊಟ್ಟರೆ ಹೊರಗಡೆ ತಗೋತಾರೆ, ಅದರಲ್ಲಿ ಗುರುತು ಹಾಕ್ತಾರೆ. ಹೀಗೆ ಏನು ಸ್ವಾಮಿ 10 ಬಣ್ಣದ ಚಿನ್ನ ಇದು ಚಿನ್ನಿಲ್ಲ ಅಂತ ಹೇಳೋಕ್ಕೋಸ್ಕರ ಅದಿಲ್ಲ ಅಂತ ಹೇಳಿಬಿಡ್ತಾರೆ. ಹಾಗೆ ನಾವಿರತ್ತೆ ತಗೊಂಡು ಹೋದರೆ ಈ ವೇದಾಂತ ಪ್ರಕ್ರಿಯೆ ಇಲ್ಲವೇ ಇರಲ್ಲ ಇದರೊಳಗೆ. ಆದ್ದರಿಂದ ಇದು ಉಪನಿಷತ್ತುಗಳ ಅರ್ಥವಲ್ಲ ಅಂತ ಶಂಕರಾಚಾರ್ಯರು ಒಂದು ಸಾಂಪ್ರದಾಯಿಕವನ್ನು ನಿರ್ಣಯ ಮಾಡಿ ತೋರಿಸಿದೆ. ನಾರಾಯಣ ನಾರಾಯಣ.